यो नमो गुरुभ्यः। ओम शांति शांति ಶಾಂತಿ. ಬರಿಯ ಎರವು. ತನಿನಿದ್ರೆಯಲ್ಲಿ ಎಲ್ಲವೂ ಬರಿಯ ಇರವೇ ಆಗಿರುತ್ತದೆ. ತನಿನಿದ್ರೆಯ ಅನುಭವವನ್ನು ಮನದಂದರೆ ಈ ಅಭಿಪ್ರಾಯವು ಇನ್ನೂ ಗಟ್ಟಿಯಾಗುತ್ತದೆ. ಈಗ ಹಿಂದೆ ಎಚ್ಚರದಲ್ಲಿ ತೋರಿಕೊಳ್ಳುವ ಪ್ರಪಂಚವಾಗಲಿ ಎಚ್ಚರವಾಗಲಿ, ಕನಸಾಗಲಿ ಕನಸಿನಲ್ಲಿ ತೋರಿಕೊಳ್ಳುವ ಪ್ರಪಂಚವಾಗಲಿ, ಅವುಗಳ ಇರವು ಆತ್ಮನೇ. ಅವು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಹೇಳಿದರಲ್ಲ. ಈಗ ನಿದ್ರೆಯ ಅನುಭವದಿಂದ ಇನ್ನೂ ತೋರಿಸ್ತಾ ಇದ್ದಾರೆ. ಈಗ ಅವಸ್ಥೆಗಳು ಇವೆ, ಅವುಗಳಲ್ಲಿ ತೋರಿಕೊಳ್ಳುತ್ತಿದೆ ಪ್ರಪಂಚ ಹೀಗನಿಸಿದೆ. ಈಗ ಸರಿಯಾಗಿ ನಿದ್ರೆಯ ಅನುಭವದಿಂದ ನೋಡಿದರೆ ಅವಸ್ಥೆಗಳು ಅವಸ್ಥೆಗಳಲ್ಲ, ಬರೀ ಆತ್ಮಸ್ವರೂಪವೇ, ಬರೀ ಎರವಿನ ಸ್ವರೂಪವೇ ಅಂತ ತಿಳಿಸಿಕೊಡುವುದಕ್ಕಾಗಿ ಈಗ ನಿದ್ರೆಯ ಅನುಭವವನ್ನು ಹೇಳ್ತಾ ಇದ್ದಾರೆ. ಎಚ್ಚರ ಕನಸುಗಳಂತೆ ನಮ್ಮ ಮುಂದೆ ಕಾಣಿಸುವ ಯಾವುದೊಂದು ಪ್ರಪಂಚವೂ ಇರುವುದೇ ಇಲ್ಲ. ಈಗ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ವಿಚಾರ ಮಾಡ್ತಾ ಇದೆ. ಎಚ್ಚರಕ್ಕೆ ಬಂದ ನಂತರ ಹೇಗನಿಸುತ್ತಿದೆಯೋ ಹಾಗಲ್ಲ ವಿಚಾರ ಮಾಡುವ. ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ವಿಚಾರ ಮಾಡ್ತಾ ಇದೆ. ಈಗ ವಿಚಾರ ಮಾಡುವಾಗ ನಾವು ನಿದ್ರೆ ಮಾಡ್ತಾ ಇದ್ದೇವೆಯೇ ಎಚ್ಚರವಾಗಿದ್ದೇವೆಯೇ? ಎಚ್ಚರವಾಗಿದ್ದೇವೆ. ಈಗ ಎಚ್ಚರದ ಅವಸ್ಥೆಯಲ್ಲಿ ಆ ನಿದ್ರೆಯ ಅನುಭವವು ಹೇಗಾಗಿದೆಯೋ ಆ ಅನುಭವದಿಂದಲೇ ಅದನ್ನು ನೋಡಿದರೆ ಯಾವ ತೀರ್ಮಾನ ಬರುತ್ತಿದೆ ಎನ್ನುವುದನ್ನು ಈಗ ತೋರಿಸ್ತಾ ಇದ್ದಾರೆ. ಎಚ್ಚರದಲ್ಲಿ ಕನಸಿನಲ್ಲಿ ಪ್ರಪಂಚವು ತೋರಿಕೊಳ್ಳುತ್ತಿದೆಯಲ್ಲ, ಅದರಂತೆ ನಿದ್ರೆಯಲ್ಲಿ ಪ್ರಪಂಚವು ಇರುವುದೇ ಇಲ್ಲ. ಹೀಗೆ ವಿಚಾರ ಮಾಡುವಾಗ ಯಾವುದನ್ನು ಇಟ್ಟುಕೊಂಡು ವಿಚಾರ ಮಾಡ್ತೇವೆ? ಬುದ್ಧಿಯನ್ನು ಇಟ್ಟುಕೊಂಡು ವಿಚಾರ ಮಾಡ್ತೇವೋ? ಯಾಕೆ ಅಂದರೆ ನಿದ್ರೆಯ ಅನುಭವವು ಎಚ್ಚರದ ಬುದ್ಧಿಗಾಗಲಿ ಕನಸಿನ ಬುದ್ಧಿಗಾಗಲಿ ಗೊತ್ತಾಗುತ್ತಿದೆಯೇ? ಎಲ್ಲ. ಹಾಗಾದರೆ ಯಾವುದರಿಂದ ವಿಚಾರ ಮಾಡುವುದು? ಅನುಭವದಿಂದ. ಇದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಯಾಕಂದರೆ ಈಗ ವಿಚಾರ ಮಾಡುವಾಗ ಬುದ್ಧಿಯಿಂದಲೇ ವಿಚಾರ ಮಾಡುತ್ತೇವೆ ಅಂತ ಕಟ್ಟನೆ ಅನಿಸುತ್ತಿದೆ, ಆದರೆ ಅದು ಹಾಗೆ ಇರುವುದಿಲ್ಲ. ಅನುಭವದಿಂದಲೇ ವಿಚಾರ ಮಾಡ್ತಾ ಇದ್ದೇವೆ. ಎಚ್ಚರದಲ್ಲಿ ಕನಸಿನಲ್ಲಿ ತೋರಿಕೊಳ್ಳುವ ಪ್ರಪಂಚವು ನಿದ್ರೆಯಲ್ಲಿ ಇರುವುದಿಲ್ಲ. ಆ ಎರಡು ಅವಸ್ಥೆಗಳಲ್ಲಿ ತೋರುವಂತೆ ಅಲ್ಲಿ ನಾನು ಮಿಕ್ಕದ್ದು ಎಂಬ ವಿಂಗಡದ ತೋರಿಕೆ ಇರುವುದಿಲ್ಲ. ಎಚ್ಚರದಲ್ಲಿ ನಾನು ಅಂತ ಅನಿಸುವುದು, ನಾನಿಗಿಂತಲೂ ಬೇರೆಯಾಗಿ ಪ್ರಪಂಚ ತೋರುತ್ತಿದೆಯಲ್ಲ ಅದಾಗಲಿ, ಕನಸಿನಲ್ಲಿ ಅಲ್ಲಿಯೂ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿರುವವನು ನಾನು, ಅದಕ್ಕಿಂತಲೂ ಹೊರಚಾಗಿ ಇರುವ ಪ್ರಪಂಚ ಅಂತ ತೋರ್ತಾ ಇರ್ತಿತ್ತಲ್ಲ, ಇವೆರಡು ನಿದ್ರೆಯಲ್ಲಿ ಇರುವುದಿಲ್ಲ. ಹೀಗೆ ಹೇಳುವಾಗ ಎಚ್ಚರಕ್ಕೆ ಬಂದ ನಂತರ ಏನನಿಸ್ತೈತೋ ಹಾಗೆ ನೋಡಿದರೆ ಇದು ಹೊಂದುವುದಿಲ್ಲ. ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡಬೇಕು. ಹಾಗೆ ನೋಡುವಾಗ ನಿದ್ರೆಯಲ್ಲಿ ಯಾರಿಗಾದರೂ ನಾನು ಅಂತ ಅನಿಸುತ್ತಿದೆಯೇ? ಪ್ರಪಂಚವು ತೋರಿಕೊಳ್ಳುತ್ತಿದೆಯೇ? ಎಲ್ಲ. ಆದ್ದರಿಂದಲೇ
ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ವಿಚಾರ ಮಾಡುವ ಕ್ರಮವನ್ನು ಇಲ್ಲಿ ತೋರಿಸಿದೆ. ಮಿಕ್ಕದ್ದನ್ನು ಅರಿಯುವುದಕ್ಕೆ ನಮಗೆ ಅರಿಯುವ ಕಾರಣವಿದೆ ಎಂಬ ಭಾವನೆಯು ಮಿಕ್ಕೆರಡು ಅವಸ್ಥೆಗಳಲ್ಲಿರುವಂತೆ ಅಲ್ಲಿರುವುದೇ ಇಲ್ಲ. ಎಚ್ಚರದಲ್ಲಿ ಆಗಲಿ ಕನಸಿನಲ್ಲಿ ಆಗಲಿ ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಪ್ರಪಂಚವನ್ನು ನೋಡ್ತಾ ಇದ್ದೇವೆ, ತಿಳಿಯುತ್ತಾ ಇದ್ದೇವೆ. ಎಚ್ಚರದಲ್ಲಿ ಕನಸಿನಲ್ಲಿ ಇವುಗಳಂತೆ ನಿದ್ರೆಯಲ್ಲಿ ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಉಪಯೋಗಿಸುವುದಕ್ಕೆ ಅವು ಇರುತ್ತಿವೆಯೇ ಎಲ್ಲ. ಆದ್ದರಿಂದ ಇಂದ್ರಿಯ ಕರಣಾದಿಗಳು ಎಲ್ಲ, ಅವುಗಳಿಗೆ ಗೋಚರವಾದ ಪ್ರಪಂಚವೂ ಎಲ್ಲ. ತೋರಿಕೆಗಳೇ ಇಲ್ಲದ್ದರಿಂದ ಅವುಗಳಲ್ಲಿ ಕೆಲವು ನಿಜದ ಅರಿವುಳ್ಳವು, ಮತ್ತೆ ಕೆಲವು ಹುಸಿ ತೋರಿಕೆಯು ಎಂಬ ವಿಂಗಡವೂ ಅಲ್ಲಿರುವುದಿಲ್ಲ. ಎಚ್ಚರದಲ್ಲಿ ಕನಸಿನಲ್ಲಿ ಕೆಲವು ನಿಜವಾದ ತೋರಿಕೆ, ಕೆಲವು ಹುಸಿ ತೋರಿಕೆ ಅಂತ ಹೀಗೆ ತೋರಿಕೊಳ್ಳುತ್ತಿದೆಯಲ್ಲ ಎಚ್ಚರದಲ್ಲಿ ಕನಸಿನಲ್ಲಿ, ಅವುಗಳಂತೆ ತೋರಿಕೆಯೇ ನಿದ್ರೆಯಲ್ಲಿ ಇರುವುದಿಲ್ಲವಾದ್ದರಿಂದ ನಿಜದ ಎರವು ಖುಷಿಯ ಎರವು ಅನ್ನುವ ಈ ಮಾತೇ ಹೊಂದುವುದಿಲ್ಲ. ಹೀಗೆ ಅರಿವು ಎರವು ನಾನು ನೀನು ಅವರು ಪ್ರಪಂಚ ನಿಜ ಸುಳ್ಳು ಎಂಬ ಯಾವ ವಿಂಗಡವೂ ಇಲ್ಲದೆ ನಮ್ಮ ಸಾಕ್ಷಿ ಒಂದೇ ಇರುವ ಅವಸ್ಥೆಯದಾಗಿರುತ್ತದೆ. ಎಚ್ಚರದಲ್ಲಿ ಕನಸಿನಲ್ಲಿ ವಿಷಯಗಳ ಅರಿವು, ವಿಷಯ ನಾನು ನೀನು ಅದು ಇದು ಪ್ರಪಂಚ ನಿಜ ಸುಳ್ಳು ಅಂತ ಎಚ್ಚರದಲ್ಲಿಯೂ ತೋರಿಕೊಳ್ಳುತ್ತಿದೆ, ಕನಸಿನಲ್ಲಿಯೂ ತೋರಿಕೊಳ್ಳುತ್ತಿದೆ. ಈ ತೋರಿಕೆ ಇದೆಯಲ್ಲ, ನಿದ್ರೆಯಲ್ಲಿ ಇಂಥದ್ದು ಯಾವುದೂ ಇರುವುದಕ್ಕೆ ಅವಕಾಶವಿಲ್ಲ. ಈಗ ಇಲ್ಲಿ ಹೇಳುವಾಗ ನಿದ್ರೆಯ ಅನುಭವದಲ್ಲಿ ಈಗ ಹೇಳುವಂತೆ ಇದೆಯೇ ಅನ್ನುವುದನ್ನು ನೋಡಿಕೊಳ್ಳಬೇಕು. ಯಾರಿಗಾದರೂ ಅಲ್ರಿ ಹೀಗನಿಸ್ತೈತಲ್ಲ ಅಂತ ಅವರು ಕೇಳಿದ್ರೆ ಅವರಿಗೆ ನಿದ್ರೆ ಹತ್ತಿಲ್ಲ ಅಂತ ತಿಳ್ಕೊಳ್ರಿ. ಅದೇ ಗುರುತು. ಯಾವುದಾದರೂ ಮಿಸುಗು ಎತ್ತು ಅಂದ್ರೆ ನಿದ್ರೆ ಹತ್ತಿಲ್ಲ ಅಂತ ತಿಳಿಯಬೇಕು. ಯಾಕೆಂದ್ರೆ ನಿದ್ರೆ ಅನ್ನುವ ಈ ಅನುಭವವಿದೆಯಲ್ಲ, ಅದು ಏನು ತೋರಿಸುವುದಕ್ಕೆ ಬಂದಿದೆ? ಎಚ್ಚರದಲ್ಲಿ ಕನಸಿನಲ್ಲಿ ಯಾವ್ಯಾವ ದೃಶ್ಯರಾಶಿ, ಅವುಗಳ ಅರಿವು, ಅವುಗಳ ವ್ಯವಹಾರ, ನಾನು ನೀನು ಅನ್ನುವ ಕಲ್ಪನೆ, ನಿಜ ಸುಳ್ಳು ಅನ್ನುವ ಭಾವನೆ, ಇಂಥದ್ದು ಯಾವುದೂ ಇರುವುದಕ್ಕೆ ಅವಕಾಶವಿಲ್ಲ. ನಿದ್ರೆ ಅನುಭವದಿಂದ ಯಾರು ನೋಡಿಕೊಳ್ಳುತ್ತಾರೆಯೋ ಅವರಿಗೆ ಹೌದು ಅಂತ ಅನಿಸುತ್ತಿದೆ. ಹೀಗೆ ಹೇಳುವಾಗ ಇದರ ನಿಜ ಯಾರು ನೋಡಿಕೊಂಡಿಲ್ಲವೋ ಅವರು ನಿದ್ರೆಯಲ್ಲಿ ನಾನನ್ನುವುದಿರುತ್ತಿದೆ, ಕಾಲವಿರುತ್ತಿದೆ, ಅಲ್ಲಿ ಏನೊಂದನ್ನು ಅರಿಯದೆ ಅಜ್ಞಾನವೂ ಇರುತ್ತಿದೆ ಅಂತ ಹೀಗೆ ಹೇಳಿಕೊಳ್ಳುತ್ತಾರೆ. ಅವರಿಗೆ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡುವುದಕ್ಕೆ ಬಂದಿಲ್ಲ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಅವರು ಯಾಕೆ ಹಾಗೆ ಹೇಳುತ್ತಾರೆ ಅಂದ್ರೆ, ಎಚ್ಚರಕ್ಕೆ ಬಂದ ನಂತರ ನಾನು ಇಷ್ಟು ಹೊತ್ತು ಏನೊಂದನ್ನರಿಯದೆ ಮಲಗಿದ್ದೆ ಅಂತ ಹೇಳ್ತಾರೆ ನೋಡು ಮಾರುದ್ದ. ಈ ಮಾರುದ್ದ ನಿದ್ರೆಯಲ್ಲಿ ಇರ್ತೈತಿ ಅಂತ ಇವರೇ ಕಲ್ಪನೆ ಮಾಡಿಕೊಂಡಿದ್ದಾರೆ. ಆದರೆ ಈ ಕಲ್ಪನೆಯು ನಿದ್ರೆಯಲ್ಲಿ ಇರುವುದಿಲ್ಲ ಅಂತ ಪ್ರತಿಯೊಬ್ಬರ ಅನುಭವ ಇದೆ. ಅವರಿಗೆ ನಾನು ಅಂತ ಅಲ್ಲಿ ಅನಿಸ್ತಿದ್ದೆ, ಅನಿಸಿದ್ರೆ ನಿದ್ರೆ ಹತ್ತಿಲ್ಲ. ಕಾಲವು ತೋರ್ತಿದ್ರ ನಿದ್ರೆ ಹತ್ತಿಲ್ಲ. ಅವಿದ್ಯೆಯು ಇದೆ ಅಂತ ಅನಿಸಿದ್ರೆ ನಿದ್ರೆ ಹತ್ತಿಲ್ಲ. ಇದು ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಪ್ರಚಾರದಲ್ಲಿ ಬಂದಿರುವ ವಿಷಯವನ್ನು ಓದಿಕೊಂಡು
ಇರುತ್ತಾರಲ್ಲ ಅವರಿಗೆ ಇದನ್ನು ಕೇಳಿದಾಗ ಸಂಶಯ ಬರಬಹುದು. ಆ ಸಂಶಯ ಬರಬಾರದು ಅನ್ನುವುದಕ್ಕಾಗಿಯೇ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡಬೇಕು ಅಂತ ಹೇಳಿರು. ಎಚ್ಚರಕ್ಕೆ ಬಂದ ನಂತರ ಹೇಗನಿಸುತ್ತಿದೆಯೋ ಹಾಗೆ ನೋಡಿದರೆ ಅದು ಅನುಭವವಲ್ಲ, ಕಲ್ಪನೆ ಅಂತ ತಿಳಿಯಬೇಕು. ಆಗ ನಮ್ಮ ಸಾಕ್ಷಿ ಸ್ವರೂಪವು ಇದ್ದುಕೊಂಡಿರುತ್ತದೆ. ಅಂದ್ರೆ ಅಲ್ಲಿ ನಮ್ಮ ಆತ್ಮಸ್ವರೂಪ ಇರುತ್ತಿದೆ. ನೇರಾಗಿ ಅರಿಯುವುದಕ್ಕೆ ಬೆಳಗುವುದಕ್ಕೆ ಸಾಕ್ಷಿ ಅಂತ ಹೇಳಿದೆಯಲ್ಲ ಅದು ಇರುತ್ತಿದೆ. ಈ ಉಳಿದದ್ದು ಯಾವುದು ಇರುವುದಕ್ಕೆ ಅವಕಾಶವಿಲ್ಲ. ತನಿನಿದ್ರೆಯಲ್ಲಿ ಯಾವುದೊಂದು ಇರುವುದಿಲ್ಲವೆಂಬುದು ಹೀಗೆ ನಿಶ್ಚಯವಾದರೂ ಅಲ್ಲಿ ನಮ್ಮ ಸಾಕ್ಷಿ ಸ್ವರೂಪವು ಇರುವುದಿಲ್ಲವೆಂದು ಹೇಳುವುದಕ್ಕೆ ಮಾತ್ರ ಆಗುವ ಹಾಗಿಲ್ಲ. ಏಕೆಂದರೆ ಆ ಸಾಕ್ಷಿಯ ಅನುಭವದಿಂದಲೇ ನಾವು ನಿದ್ರೆಯನ್ನು ಅರಿತುಕೊಂಡು ನಿದ್ರೆಯಲ್ಲಿ ಯಾವ ವಿಭಾಗವೂ ಇರುವುದಿಲ್ಲವೆಂದು ಈಗ ಹೇಳುತ್ತಿರುವೆವು. ಅಲ್ಲಿ ಆತ್ಮನು ಇದ್ದಾನೆ ಎನ್ನುವುದಕ್ಕೆ ಏನು ಅನುಭವ ಅಂತ ಅನಿಸುತ್ತಿದೆಯಲ್ಲವೇ, ಅಲ್ಲಿ ಯಾವ ವಿಭಾಗವೂ ಇಲ್ಲದೆ ಯಾವ ತೋರಿಕೆಯೂ ಇಲ್ಲದೆ ಅದರ ಅನುಭವವಾಗಿದೆಯಲ್ಲ, ಆ ಅನುಭವ ಯಾರಿಗೆ ಆಗಿದೆ? ಅದು ನಮಗೆ ಆಗಿರುವುದರಿಂದ ನಾವು ಅಲ್ಲಿ ಇಲ್ಲದಿದ್ದರೆ ಅದರ ಅನುಭವವು ಹೇಗಾಗುತ್ತಿತ್ತು? ಆದ್ದರಿಂದಲೇ ನಾವು ಇರುತ್ತೇವೆ. ಯಾವ ರೂಪದಿಂದ? ಅಲ್ಲಿ ಯಾವ ದೃಶ್ಯವೂ ಇರಲಿಲ್ಲ, ಯಾವ ವ್ಯವಹಾರವೂ ನಡೆಯಲಿಲ್ಲ, ನಾನು ನೀನು ಅಂತ ಅನಿಸಲಿಲ್ಲ, ಕಾಲದೇಶವೂ ತೋರಿಕೊಳ್ಳಲಿಲ್ಲ ಅಂತ ಹೀಗೆ ಗೊತ್ತಾಗಿದೆಯಲ್ಲ. ಯಾವುದರಿಂದ ಗೊತ್ತಾಗಿದೆಯೋ ಅದೇ ನಮ್ಮ ಆತ್ಮಸ್ವರೂಪ. ಅದನ್ನೇ ನಿದ್ರೆಯ ಅನುಭವ ಅಂತ ಹೇಳಿದರು. ಹೀಗೆ ಸರಿಯಾಗಿ ಇರುವಂತೆ ನೋಡಿಕೊಂಡರೆ ನಮ್ಮ ಸ್ವರೂಪ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತಿದೆ. ಯಾರಾದರೂ ಅಲ್ಲಿ ನಮ್ಮ ಸ್ವರೂಪವು ಇಲ್ಲ ಅಂತ ಹೇಳಿದರೆ ನಿಮಗೆ ಆ ನಿದ್ರೆಯ ಅನುಭವ ಹೇಗೆ ಬಂತು, ನೀವಿಲ್ಲದೆ ಇದ್ರ ಅಂತ ಕೇಳಬೇಕು. ಆವಾಗ ಎಚ್ಚರದಲ್ಲಿ ಕನಸಿನಲ್ಲಿ ನಾನು ಅನ್ನುವ ರೂಪದಿಂದ ಇದ್ದುಕೊಂಡಿದ್ದಾನಲ್ಲ, ಆ ರೂಪದಿಂದ ನಿದ್ರೆಯಲ್ಲಿ ಇರುವುದಕ್ಕೆ ಸಾಧ್ಯವಿದೆಯೇ? ಈಗ ಸರಿಯಾಗಿ ನೋಡಿಕೊಳ್ಳಬೇಕು. ಯಾಕೆ ಅಂದರೆ ನಿದ್ರೆಯಲ್ಲಿ ನಾನಿದ್ದೆ ಅಂತ ಹೀಗೆ ಭಾವನೆ ಬರುತ್ತಿದೆ. ಆದರೆ ನಾನು ಅಂತೀಗ ಎಚ್ಚರದಲ್ಲಿ ಹೇಳಿಕೊಳ್ಳುತ್ತೇವಲ್ಲ, ಈ ನಾನು ಅನ್ನುವ ರೂಪದಿಂದ ನಿದ್ರೆಯಲ್ಲಿ ಇದ್ದೇವೆ ನೋಡ್ತೇವೆ. ಈಗ ಹೇಳುವ ನಾನು ಅನ್ನುವ ರೂಪದಿಂದ ನಾವು ಅಲ್ಲಿರುವುದಿಲ್ಲ. ನಾನು ಅನ್ನುವುದನ್ನು ಬಿಡಿಸಿಕೊಂಡಿರುವ ರೂಪದಿಂದ ಇರುತ್ತೇವೆ. ಅದನ್ನೇ ಶಾಸ್ತ್ರದಲ್ಲಿ ಸಾಕ್ಷಿ, ನೇರಾಗಿ ಬೆಳಗುವವನು, ಅರಿಯುವವನು ಅನ್ನುವ ಮಾತಿನಿಂದ ಹೇಳಿದರು. ಇದರಲ್ಲಿ ಗಡಿಬಿಡಿ ಮಾಡಿಕೊಂಡ್ರೆ ಗೊತ್ತಾಗುವುದಿಲ್ಲ. ಅದು ಮೋಸ ಮಾಡ್ತಾ ಇದೆ. ಈಗ ನಾವು ನಾನು ಅನ್ನುವ ಈ ರೂಪದಿಂದ ನಾನು ಅಂತ ಹೇಳಿಕೊಂಡು ನೋಡಿಕೊಂಡು ಗಟ್ಟಿಯಾಗಿದೆಯಲ್ಲ, ಹೀಗಿರುವುದೇ ನಾನು ಅಂತ ಅನಿಸೈತಿ. ಶಾಸ್ತ್ರ ಬಲ್ಲವರು
ನೀನು ಈಗ ಯಾವುದನ್ನು ನಾನು ಅಂತ ತಿಳ್ಕೊಂಡಿದೋ ಈ ರೂಪದಿಂದ ನೀನು ಇರುವವನಲ್ಲ ಅಂತ ತಿಳಿಸಕ್ ಬಂದೆ. ನಮಗೇನ್ ಅನಿಸ್ತೈತಿ ಅಂದ್ರೆ, ಅಲ್ರಿ ಈಗ ನಾನದೇನಲ್ಲ ಮತ್ತೆ ಹೀಗಿಲ್ಲ ಅಂತೀರ ನೀವು ಅಂತ ಕೇಳುವಂಗಾಗ. ಅದಕ್ಕನ ಶ್ರುತಿ ಈ ಅವಸ್ಥೆಗಳನ್ನು ಅಧ್ಯಾರೋಪ ಮಾಡಿಕೊಂಡು ನಮ್ಮ ಸ್ವರೂಪ ಹೇಗೈತೋ ಹಾಗೆ ತಿಳಿಸುವುದಕ್ಕೆ ಉಪಯೋಗಿಸಿಕೊಂಡಿದೆ. ಈಗ ಅನುಭವಕ್ಕೆ ಅನುಸರಿಸಿ ನೋಡಿಕೊಂಡರೆ, ಅನುಭವಕ್ಕೆ ಅನುಸರಿಸಿ ಅಂದ್ರೆ ಯಾರಿಗೋ ಒಬ್ಬರಿಗಿರ್ತತಿ ಅನುಭವ ಅಂತ ಅಲ್ಲ, ಸಾರ್ವತ್ರಿಕ ಅನುಭವ. ಯಾರಾದರೂ ನಾನು ಅನ್ನುವ ರೂಪವನ್ನು ಇಟ್ಟುಕೊಂಡು ನಿದ್ರೆ ಮಾಡ್ಲಿ ನೋಡೋಣ. ನಾನು ಅನ್ನುವ ರೂಪವನ್ನು ಇಟ್ಟುಕೊಂಡ್ರೆ ನಿದ್ರೆ ಹತ್ತೈತಾ? ಎಲ್ಲ. ಹಾಗಾದ್ರೆ ಈ ನಾನು ಅನ್ನುವ ಈ ರೂಪವನ್ನು ಕಳಚಿಕೊಂಡು ಇರುವುದು ನಮ್ಮ ರೂಪ. ಆವಾಗ ಏನೇನು ಇರುವುದಿಲ್ಲ ಅನ್ನುವುದು ಗೊತ್ತಾಗುತ್ತಿದೆ. ಜನರಿಗೆ ಈ ಮಾತನ್ನು ಹೇಳಿದ್ರೆ ಗಾಬರಿ ಬಂದು ಬಿಡ್ತೈತಿ. ಯಾಕೆ? ಈ ಶರೀರ ಇರುವುದಿಲ್ಲ, ಇಂದ್ರಿಯಗಳಿರುವುದಿಲ್ಲ, ಪ್ರಾಣಗಳಿರುವುದಿಲ್ಲ, ಮನೋಬುದ್ಧಿಗಳು ಇರುವುದಿಲ್ಲ, ನಾನನ್ನುವ ರೂಪ ಇರುವುದಿಲ್ಲ ಅಂತ ಹೇಳಿದೆ. ಅಲ್ರಿ, ಪ್ರಾಣಿ ಇರುವುದಿಲ್ಲ ಅಂತೀರಾ? ಪ್ರಾಣಿ ಇಲ್ದಿದ್ರೆ ಸತ್ತ ಹೋಗ್ತೇವಲ್ರಿ ನಾವು ಅಂತ ಹೀಗೆ ಕೇಳ್ತಾ ಇದ್ದಾನೆ. ಬಹಳ ಒಳ್ಳೇದಾಯ್ತು. ನೀನು ಸಾಯ್ಲಿ ಅಂತನ ಶಾಸ್ತ್ರ ಈ ಉಪಾಯವನ್ನು ನಮಗೆ ಹೇಳ್ತೈತಿ. ಈಗ ನಾನು ಅಂತ ಯಾವುದನ್ನು ನೀವು ಇಟ್ಟುಕೊಂಡಿದ್ದೀರೋ ಅದು ಸಾಯಲಿ ಅನ್ನುವುದೇ ಶಾಸ್ತ್ರದ ಉದ್ದೇಶವಾಗಿದೆ. ನಾನು ಅನ್ನುವುದು ಸತ್ರ ನಮ್ಮ ನಿಜವಾದ ಸ್ವರೂಪ, ಪರಬ್ರಹ್ಮ ಸ್ವರೂಪ, ಪರಮಾತ್ಮ ಸ್ವರೂಪ, ನಮ್ಮ ನಿಜವಾದ ಆತ್ಮಸ್ವರೂಪವೇ ನಾವಾಗಿರ್ತೇವೆ. ಅದನ್ನು ತಿಳಿಸಕ್ ಬಂದ. ಗೊತ್ತಿಲ್ಲದನ ಅಲ್ರಿ, ಪ್ರಾಣ ಇಲ್ದಿದ್ರ ಹೆಂಗಿರಾಕ್ ಬರ್ತೈತಿ ಅಂತ. ಪ್ರಾಣ ಇಲ್ಲದಂಗಿರುವುದ ನಮ್ಮ ಸ್ವರೂಪ. ಶರೀರ ಇರಬಾರ್ದು, ಇಂದ್ರಿಯಗಳಿರಬಾರ್ದು, ಪ್ರಾಣ ಇರಬಾರ್ದು, ಮನೋಬುದ್ಧಿ ಚಿತ್ತ ಅಹಂಕಾರಗಳಿರಬಾರ್ದು, ನಾನು ಅನ್ನೋದು ಇರಬಾರ್ದು. ಇದೇ ನಮ್ಮ ನಿಜವಾದ ಸ್ವರೂಪ. ಶ್ರುತಿಯು ಅಶರೀರ ಅಪ್ರಾಣನ ಅಮನಸ್ಕನು ಹೀಗೆ ಹೇಳ್ತದೆ. ಆದ್ದರಿಂದಲೇ ಅದು ನಮ್ಮ ಅನುಭವದಲ್ಲಿ ಈಗೈತಿ. ಅದನ್ನು ನೋಡಿಕೊಳ್ಳುವಾಗ ಎಚ್ಚರಕ್ಕೆ ಬಂದ ನಂತರ ನೋಡ್ಕೋಬಾರ್ದು, ಅದು ಜಾಣ. ನಿದ್ರೆ ಅನುಭವದಿಂದ ನಿದ್ರೆಯನ್ನು ನೋಡಿದರೆ ಈಗ ಹೇಳುವುದು ಸರಿಯೋ ಅಲ್ಲವೋ ಅಂತ ತಮ್ಮ ಅನುಭವದಿಂದ ನೋಡಬೇಕು. ನಾವು ಹೇಳ್ತೀವಿ ಅಂತ ಹೌದು ಅಂತ ಅಂದ್ರೆ ವಿಚಾರ ಮಾಡಿ ನೋಡಿಕೊಳ್ಳುವ ಯೋಗ್ಯತೆ ಎಲ್ಲ ಮಂದಿ ಮೇಲೆ ಕೈ ಊರಾನು ಅಂತ ಅರ್ಥ. ಅದು ನಿಜವಾಗಿ ತಿಳಿದಂಗಲ್ಲ. ಪ್ರತಿಯೊಬ್ಬರ ಅನುಭವ ಯಾರಿಗಾದ್ರೂ ಹೊಸದಾಗಿ ಅನುಭವವನ್ನು ಕೊಡುತ್ತಾರೆ. ಯಾರು ಕೊಡ್ತಾರ? ಗುರುಗಳು ಕೊಡ್ತಾರ. ನಿದ್ರೆಗ ಗುರುಗಳು ನಿದ್ರೆಗ ಕೊಡ್ತಾರ ಅನುಭವನ. ಎಲ್ಲ ಸ್ವಾಭಾವಿಕ ರೂಪವಾಗಿ ಇದೆ, ಗೊತ್ತಿಲ್ವಲ್ಲ, ನೆನಪು ಕೊಡ್ತಾರೆ. ಶಾಸ್ತ್ರ ಆಚಾರ್ಯರ ಸಹಾಯ ಯಾಕೆ ಬೇಕು ಅಂದ್ರೆ ನಮಗೆ ನೆನಪಿಲ್ವಲ್ಲ, ಗೊತ್ತಿಲ್ವಲ್ಲ. ಹೀಗೆ ನೋಡಿಕೊಳ್ರಪ್ಪ, ಇದ್ರ ನೀವು ಒಪ್ಪಿಕೊಳ್ರಿ. ಹೀಗೆ ಹೇಳ್ತಾ ಇರು. ಆದ್ದರಿಂದಲೇ ಈಗಿರುವ ಈ ದೃಷ್ಟಿಯನ್ನು ಉಪಯೋಗಿಸಿ ನೋಡಿದಾಗ ನಮ್ಮ ಸ್ವರೂಪ ಹೇಗೈತಿ? ಶರೀರ ಇಲ್ಲದ್ದು, ಇಂದ್ರಿಯಗಳಿಲ್ಲದ್ದು, ಪ್ರಾಣಿಗಳಿಲ್ಲದ್ದು, ಮನೋಬುದ್ಧಿ ಚಿತ್ತ ಅಹಂಕಾರ ಇಲ್ಲದ್ದು. ಈಗ ನಾನಂದ್ರ ಏನಂತ ತಿಳ್ಕೊಂಡಿ ಅಂತ ಅಭಿಮಾನ ರೂಪದಿಂದ ಹೇಳ್ಕೊಳ್ಳುತ್ತಾರಲ್ಲ, ಈ ರೂಪವೂ ಅಲ್ಲ. ಅಲ್ಲಿ ಇಂಥದ್ದು ಯಾವುದಾದ್ರೂ ಮಿಸುಗೈತ? ಮಿಸುಗಿಲ್ಲದಿದ್ರು ನಾವು ಅದೇವೋ ಇಲ್ವೋ? ಮತ್ತ ನಾವೇ ಇಲ್ಲದಿದ್ದು ನಾವು ಅನ್ನೋ ಯಾವ ರೂಪ ನೆನಪಿನಲ್ಲಿ ಇಟ್ಕೊಳ್ರಿ. ಈಗ ಫೋಟೋ ತೆಗಿಸಿಕೊಂಡಿರ್ತೇವಲ್ಲ, ಕನ್ನಡಾಗ ನೋಡ್ಕೊಂತೇವಲ್ಲ, ಅದ. ಅವಾಗ
ಇದು ಯಾವುದು ಇರುವುದಿಲ್ಲ ಅಂತ ಯಾವುದರಿಂದ ಗೊತ್ತಾಗೈತ್ ನೋಡು, ಅದೇ ನಮ್ಮ ಸ್ವರೂಪ, ಪ್ರತಿಯೊಬ್ಬರ ಸ್ವರೂಪ. ಯಾರು ಬೇಕಾದರೂ ತಿಳ್ಕೋಬಹುದು, ಪ್ರಸಿದ್ಧವಾಗಿ ಆಯ್ತು. ನೋಡ್ಕೊಳ್ಳಿ, ಅಲ್ಲಿ ಯಾವ ಮಿಸುಗು ಇರಲಿಲ್ಲ, ಏನು ಅನಿಸ್ತಿರ್ಲಿಲ್ಲ ಅಂತ ಯಾವುದರಿಂದ ಗೊತ್ತಾಗಿದೆ? ಯಾವುದರಿಂದ ಗೊತ್ತಾಗೈತ್ ನೋಡು, ಅದೇ ನಮ್ಮ ಸ್ವರೂಪ. ಅದಕ್ಕ ಶರೀರದಿಂದ ಹಿಡಿದು ನಾನನ್ನುವ ಪರ್ಯಂತ ಇದು ಇರುವುದೇ. ಸರಿಯಾಗಿ ನೋಡ್ಕೋಬೇಕು. ಇಲ್ಲದಿದ್ರ ನಡಕಾದ ಈ ಬುದ್ಧಿ ಬಂದು ಸೇರ್ತೈತಿ. ಬುದ್ಧಿ ಹೇಳಾಕ್ ಬರ್ತೈತಿ ನಮ್ಗ. ಬುದ್ಧಿ ಅದನ್ನ ಗುರ್ತು ಮಾಡ್ಕೋಬೇಕು, ಅದರ ಕೂಡ ಹೋಗ್ಬಾರ್ದು. ಅನುಭವ ನೋಡ್ಕೋಬೇಕು. ಅನುಭವದಿಂದ ನೋಡುವುದು ಅದೇ ಬೇಕಾಗಿದೆ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ. ಅದನ್ನು ತಿಳಿಸುವುದಕ್ಕಾಗಿ ಶಾಸ್ತ್ರದ ಕೆಲಸ, ಬಲ್ಲವರ ಕೆಲಸ. ಸಾಕ್ಷಿ ಅನುಭವದಿಂದಲೇ ನಾವು ನಿದ್ರೆಯನ್ನು ಅರಿತುಕೊಂಡು ನಿದ್ರೆಯಲ್ಲಿ ಯಾವ ವಿಭಾಗವು ಇರುವುದಿಲ್ಲವೆಂದು ಈಗ ಹೇಳುತ್ತಿರುವುದು. ನಿದ್ರೆಯಲ್ಲಿ ನಾವೇ ಇಲ್ಲವಾಗಿದ್ದರೆ ಅದು ನಮ್ಮ ನಿದ್ರೆ ಎಂಬ ಅನುಭವ ನಮಗೆ ಆಗುವುದಕ್ಕೆ ಕಾರಣವಿರುತ್ತಿರಲಿಲ್ಲ. ನಾನು ನಿದ್ರೆ ಮಾಡಿದೆ ಅಂತ ಜನರು ಹೇಳ್ತಾರೆ. ನಿದ್ರೆ ಮಾಡಿದೆ ಅಂತ ಹೇಳುವಾಗ ನೀವ ಇಲ್ಲದಿದ್ರ ಅದರ ಅನುಭವ ಹೇಗಾಗ್ತಿತ್ತು? ಆಗ್ತಿರ್ಲಿಲ್ಲ. ಅನುಭವ ಆಗಿರುವುದರಿಂದ ನೀವು ಇದ್ದೀರಿ. ನೀವಂದ್ರೆ ಯಾರು? ಈಗಿರುವುದಲ್ಲ, ಹೇಳ್ತೇನೆ, ಎಲ್ಲ ಬಿಡಿಸಿಕೊಂಡ ರೂಪ. ಎಲ್ಲ ಬಿಡಿಸಿಕೊಂಡು ಅದನ್ನು ಶಾಸ್ತ್ರದಲ್ಲಿ ತಾನೇ ತಾನಾದ ಅಂತ ಬರ್ತೈತ್ ನೋಡು. ತಾನೇ ತಾನಾಗಿರ್ತಾನು ಅಂತ ಅಂದ್ರೆ ಅವನೇ ಇರುವುದು, ಇನ್ನು ಉಳಿದದ್ದು ಯಾವುದು ಇಲ್ಲ ಅನ್ನೋ ಅರ್ಥದಲ್ಲಿ ತಾನೇ ತಾನಾಗಿರ್ತಾನ, ತಾನೇ ತಾನಾಗಿರ್ತಾನ ಅಂತ ಹಾಗೆ ತೋರಿಸ್ತೈತಿ ಆ ಮಾತು. ನಿದ್ರೆಯಲ್ಲಿ ನಾವು ಇಲ್ಲವಾಗುವುದೇ ನಿಜವಾಗಿದ್ದಿದ್ದರೆ ನಾವೆಲ್ಲರೂ ಸಾವಿಗಂಜುವಂತೆ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ನಿದ್ರೆಗೆ ಅಂಜಬೇಕಾಗುತ್ತಿತ್ತು. ನಿದ್ರೆಯಲ್ಲಿ ನಾನಿರಲಿಲ್ಲ ಎಂದು ಯಾವನಾದರೊಬ್ಬ ಅವಿವೇಕಿಯು ಹೇಳಿದರೂ ಹೇಳಬಹುದು. ಆದರೆ ಹಾಗೆ ಹೇಳಿದ್ದರಿಂದಲೇ ಅವನು ಆ ಅವಸ್ಥೆಯಲ್ಲಿ ಇದ್ದನೆಂದು, ಆದ್ದರಿಂದಲೇ ನಾನು ಎಂಬ ರೂಪದಲ್ಲಿ ತಾನು ಅಲ್ಲಿ ಇರಲಿಲ್ಲವೆಂದು ಈಗ ಹೇಳುತ್ತಿರುವೆನೆಂದು ವಿವೇಕಿಗಳು ನಿಶ್ಚಯಿಸುತ್ತಾರೆ. ಈಗ ನಿದ್ರೆಯಲ್ಲಿ ತಾನು ಇಲ್ಲದಂತೆ ಆಗ್ತಾನು ಅಂತ ಅನಿಸಿತ್ತು ಅಂದ್ರೆ ನಿದ್ರೆ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಅಯ್ಯೋ, ಹಾಳಾದ ನಿದ್ರೆ ಬಂತಲ್ಲಪ್ಪ, ನಾವು ಇಲ್ಲದಂತೆ ಆಗ್ತೀವಿ ಅಂತ. ಹಾಗೆ ಸಾಮಾನ್ಯ ಜನರು ಸಾವು ಬರ್ತೈತಿ ಅಂದ್ರೆ, ಅಯ್ಯೋ ತಮ್ಮ, ಡಾಕ್ಟರು ಏನ್ ಹೇಳಿದ್ರು, ಯಾಕೋ ಮನೆಗ್ ತಗೊಂಡು ಹೋಗಂತ ಹೇಳಿದಾರಲ್ಲ, ಇಲ್ಲಪ್ಪ ಗುಣ ಆಗತ್ತಂತ ಹೇಳ್ಯಾರ, ಇಲ್ಲೋ ಏನೋ ಹೇಳ್ಯಾರಪ್ಪ. ಯಾಕಂದ್ರೆ ನಾನು ಇಲ್ಲದಂಗ ಆಗ್ತೀನಿ ಅಂತ ಸತ್ರ. ಹಾಗೆ ನಿದ್ರೆ ಬಂದರೆ ನಾವೇ ಇಲ್ಲದಂತೆ ಆಗ್ತೇವೆ ಅಂತ ಒಂದು ಭಯ ಬಂದು ಬಿಡ್ತಿತ್ತು. ಹಾಗಿಲ್ಲ. ಮತ್ತೇನು ಅಂದ್ರೆ ಅಲ್ಲಿ ಇರುತ್ತೇವೆ. ಯಾವ ರೂಪದಿಂದ? ಅಲ್ರಿ ನಾನೆಲ್ಲಿರ್ತೇನೆ ಅಲ್ಲಿ ಅಂತ ಯಾವನಾದ್ರೂ ಹೇಳಿದರೆ, ನಾನು ಅಲ್ಲಿ ಇರುವುದಿಲ್ಲ ಅಂತ ನಿನಗೆ ಯಾವುದರಿಂದ ಗೊತ್ತಾಯ್ತೋ ಆ ರೂಪದಿಂದ ನೀನು ಇರ್ತೀವಿ, ನಾನು ಅನ್ನೋ ರೂಪದಿಂದ ಇರುವುದಿಲ್ಲ ಅಂತ ಬಲ್ಲವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದು ಎಲ್ಲ ಈಗ ನಿದ್ರೆ ಮಾಡ್ತೇವ, ಇದನ್ನು ವಿಚಾರ ಮಾಡುವಾಗ ಇಲ್ಲ. ಮತ್ತೇನು? ನಿದ್ರೆ ಅನುಭವ ಹೇಗಾಗಿದೆಯೋ ಅದನ್ನು ಇಟ್ಟುಕೊಂಡು ಎಚ್ಚರದಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಈಗ ವಿಚಾರ ಮಾಡುವಾಗ ಯಾವುದರಿಂದ ವಿಚಾರ ಮಾಡ್ತೇವೆ? ಬುದ್ಧಿಯಿಂದ ವಿಚಾರ ಮಾಡ್ತೇವ? ಬುದ್ಧಿ ನೋಡೇತ ಎಲ್ಲ. ಮತ್ತು ವಿಚಾರ ಮಾಡುವುದು ಯಾವುದರಿಂದ? ಅನುಭವದಿಂದ. ಅನುಭವದಿಂದ ವಿಚಾರ ಮಾಡ್ತಾ ಇರುವುದು. ಅದು ಏನಾಗಿದೆ ಅಂದ್ರೆ ಆ ಅನುಭವ ತಾನೇ ಪ್ರಕಟ ಮಾಡುವುದಕ್ಕೆ ಬರುವುದಿಲ್ಲವಲ್ಲ. ಅದಕ್ಕಾಗಿ ಈ ಬುದ್ಧಿಯನ್ನು ಉಪಯೋಗಿಸಿಕೊಂಡಿರ್ತೈತಿ.
ಬುದ್ಧಿ ಉಪಯೋಗಿಸಿಕೊಂಡಿರುವುದರಿಂದ ಈ ಬುದ್ಧಿನ ವಿಚಾರ ಮಾಡ್ತೈತಿ ಅಂತ ಕಲ್ಪನೆ ಬರುತ್ತೆ. ನೋಡಿದ್ವಿ ಈ ಬುದ್ಧಿ ಎಲ್ಲ. ಹಾಗಾದ್ರೆ ವಿಚಾರ ಮಾಡುವುದು ಅನುಭವ, ತೀರ್ಮಾನ ಬರುವುದು ಅನುಭವ. ಆದ್ದರಿಂದಲೇ ಅನುಭವದಿಂದ ಅನುಭವವನ್ನು ನಿಶ್ಚಯ ಮಾಡ್ತಾ ಇರುವುದು. ಬುದ್ಧಿಯಿಂದ ಅನುಭವವನ್ನು ನಿಶ್ಚಯ ಮಾಡಕ್ ಬರ್ತೈತ? ಅನುಭವ ಎಂದಾದರೂ ಬುದ್ಧಿಗೆ ಗೋಚರವಾಗುತ್ತಿದೆಯೇ? ಎಲ್ಲ. ಆದ್ದರಿಂದ ಈಗ ವಿಮರ್ಶನೆ ಮಾಡುವುದು ಅನುಭವದಿಂದ ಅನುಭವವನ್ನು ನಿರ್ಣಯ ಮಾಡುವುದಕ್ಕೆ ಹೊರಟಿದೆ. ನಿದ್ರೆಯ ಅನುಭವದಿಂದ ನಿದ್ರೆಯ ಅನುಭವವನ್ನು ನೋಡಿಕೊಂಡು ಅದನ್ನು ವಿಚಾರ ಮಾಡಿದರೆ ನಾವು ಈಗಿರುವ ಯಾವ ರೂಪದಿಂದಲೂ ಇರುವುದಿಲ್ಲ, ಇದನ್ನು ಕಳಚಿಕೊಂಡಿರುವ ಸ್ವರೂಪದಿಂದ ಇದ್ದುಕೊಂಡಿರುತ್ತೇವೆ. ಈಗ ಅವಸ್ಥೆಗಳನ್ನು ಹೇಳೋದಕ್ಕೆ ಬಂದೈತಲ್ಲ, ಏನ್ ಹೇಳಕ್ ಬಂದಂತೆ ಆಯ್ತು? ನಿಮಗೆ ಶರೀರೇಂದ್ರಿಯಾದಿಗಳು ಅಂಟಿಕೊಂಡಿಲ್ಲ, ನೀವು ಜೀವತ್ವದಿಂದ ಕೂಡಿಲ್ಲ, ಇದನ್ನು ಹೇಳಕ್ ಬಂದ. ಮತ್ತ ಯಾರಾದ್ರಿ ಇಡೀ ಪ್ರಪಂಚಕ್ಕೆ ತಿರುಳಾಗಿರುವ ಪರಮಾತ್ಮ, ಪರಬ್ರಹ್ಮ, ಆತ್ಮ ಅಂತ ಶ್ರುತಿಯಲ್ಲಿ ಹೇಳ್ತೈತಲ್ಲ, ಆ ರೂಪವೇ ನಮ್ಮ ನಿಜವಾದ ಸ್ವರೂಪ ಅಂತ ತಿಳಿಸಕ್ ಬಂದೈತಿ. ಅದನ್ನೇ ಇಲ್ಲಿ ಬರೀ ಎರವು, ಬರೀ ಎರವು, ಬರೀ ಎರವು ಅಂದ್ರೆ ಅದಕ್ಕೆ ನಾಮವಿರುವುದಿಲ್ಲ, ರೂಪವಿರುವುದಿಲ್ಲ, ಆಕಾರ ಇರುವುದಿಲ್ಲ, ಕ್ರಿಯಾ ಇರುವುದಿಲ್ಲ, ವಿಶೇಷ ಇರುವುದಿಲ್ಲ, ಕಲ್ಪನಾ ಇರುವುದಿಲ್ಲ, ಯಾವ ಜಾತಿ ಕೋತಿಗಳು ಇರುವುದಿಲ್ಲ. ಹೀಗೆ ಯಾವುದು ಇಲ್ಲದ ನಮ್ಮ ಸ್ವರೂಪ ಐತಿ ಅಂತ ವಿಚಾರ ಮಾಡುವುದರಿಂದ ಹೀಗೆ ನಿರ್ಣಯ ಬರ್ತದೆ. ಆದ್ದರಿಂದ ಈಗ ನೋಡಿಕೊಳ್ಳುವಾಗ ಹೇಗೆ ನೋಡ್ತಾ ಇದ್ದೇವೆ? ಅನುಭವದಿಂದ ನೋಡ್ತೇವೆ. ಅನುಭವದಿಂದ ನೋಡಿಕೊಂಡು ನಿರ್ಣಯ ಮಾಡ್ತಾ ಇದ್ದೇವೆ. ಆದ್ರೆ ಹಾಗೆ ಹೇಳಿದ್ರು. ಆದ್ದರಿಂದ ನಿದ್ರೆಯ ನಿಜವೇನೆಂದಾಯಿತು? ಅಲ್ಲಿ ನಾವಿರುತ್ತೇವೆ, ಆದರೆ ನಾನು ಎಂಬ ರೂಪದಿಂದ ಇರುವುದಿಲ್ಲ. ನಮಗೆ ಅಲ್ಲಿ ಇದು ಇಂಥದ್ದು ಎಂದು ತಿಳಿಯಬಲ್ಲ ಬಿಡಿ ಅರಿವು ಇರುವುದಿಲ್ಲ. ಎಚ್ಚರದಲ್ಲಿ, ಕನಸಿನಲ್ಲಿ, ಅವಸ್ಥೆಯ ಒಳಗೆ ನಾನು ಅನ್ನುವವನು ಇದ್ದುಕೊಂಡಿರುವುದರಿಂದ ಎಚ್ಚರದಲ್ಲಿರುವ ನಾನು ಎಚ್ಚರದಲ್ಲಿರುತ್ತಿದೆ. ಅವನು ವ್ಯವಹಾರ ಮಾಡುವಾಗ ಇವನು ಮನುಷ್ಯ, ಇದು ಕದಾ ಅಂತ ಹೀಗೆ ವಿಶೇಷ ರೂಪದಿಂದ ಅರಿತುಕೊಳ್ಳುತ್ತಾನೆ. ಕನಸಿನಲ್ಲಿರುವ ನಾನು ಅಲ್ಲಿರುವ ವಿಷಯಗಳನ್ನು ಇದು ಎಂಥದ್ದು, ಇದು ಎಂಥದ್ದು ಅಂತ ಅವನು ಅಲ್ಲಿ ಅರಿತಾ ಇದ್ದಾನೆ. ಅವರಿಗೆ ವಿಶೇಷವಾದ ಅರಿವು, ಜ್ಞಾನ ಇರುತ್ತಿದೆ. ಯಾಕಲ್ಲಿ ವಿಶೇಷವಾಗಿ ಹಾಗಿರುತ್ತಿದೆ ಅಂದ್ರೆ ಅವರಿಗೆ ಉಪಾಧಿ ಬಿಟ್ಟಿರಬಹುದು. ನಾನು ಅಂತ ಎಚ್ಚರದಲ್ಲಿರುವ ನಾನೀಗದನಲ್ಲ, ಇವನನ್ನು ಪ್ರಮಾತೃ ಅಂತ ಕರೀತಾರ, ಜೀವ ಅಂತ ಕರೀತಾರ, ಜ್ಞಾತೃ ಅಂತ ಕರೀತಾರ, ವ್ಯವಹಾರ ಮಾಡುವಾಗ ಕರ್ತೃ ಅಂತ ಕರೀತಾರ, ಭೋಗಿಸುವಾಗ ಭೋಕ್ತೃ ಅಂತ ಕರೀತಾರ. ಈ ರೂಪದಿಂದ ಇರುತ್ತಾನಲ್ಲ, ಇವನಿಗೆ ಉಪಾಧಿ ಬಿಟ್ಟಿರಬಹುದು. ಕನಸಿನಲ್ಲಿ ಅದನಲ್ಲ, ಅವನಿಗೂ ಆ ಉಪಾಧಿ ಬಿಟ್ಟು ಇರುವುದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ಅವರು ವಿಷಯಗಳನ್ನು ಅರಿಬೇಕಾದ್ರೆ ಹೇಗೆ ಕುದುರೆಗೆ ಹೀಗೆ ಕಣ್ಣು ಕಟ್ಟಿರ್ತಾರ ನೋಡು, ಎದುರಿಗೆ ತೋರ್ಲಿ, ಅತ್ತ ಇತ್ತ ತೋರ್ಬಾರ್ದು ಅಂತ ಕುದುರೆಗೆ ಹಿಂಗ್ ಕಣ್ಣು ಕಟ್ಟಿರ್ತಾರಲ್ಲ, ಹಾಗೆ ಇವನಿಗೆ ಕಣ್ಣು ಕಟ್ಟೈತಿ. ಒಂದೊಂದೇ ವಿಷಯದ ಜ್ಞಾನ ಆಗುವುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಂಥದ್ದು ಅಂಥದ್ದು ಎಂಥದ್ದು ಹೀಗೆ ತಿಳ್ಕೋಬೇಕು. ಈ ನಾನು ಅನ್ನೋ ಎಚ್ಚರದಲ್ಲಿರುವ ನಾನಾಗಲಿ, ಕನಸಿನಲ್ಲಿರುವ ನಾನಾಗಲಿ, ಇವರಿಗೆ
ಬಿಡಿಬಿಡಿಯಾದ ಜ್ಞಾನವಿರುತ್ತಿದೆ ಅಂತ ಹೇಳಿರುವುದು. ಬಿಡಿಬಿಡಿಯಾದ ಜ್ಞಾನ ಇರ್ತೈತಿ, ವಿಶೇಷವಾದ ಜ್ಞಾನ ಇರ್ತೈತಿ. ಇವರು ಎಲ್ಲಿರ್ತಾರ ನೋಡು, ಈ ನಾನು ಅನ್ನೋರು ಎಲ್ಲಿರ್ತಾರ ನೋಡು, ಅವರಿಗೆ ವಿಶೇಷ ಜ್ಞಾನ ಇರ್ತೈತಿ, ಬಿಡಿ ಬಿಡಿ ಜ್ಞಾನ ಇರ್ತೈತಿ. ಈಗ ಈ ನಾನು ಅನ್ನುವನು ನಿದ್ರೆಯಲ್ಲಿ ಅದಾನ ಅಂತ ಹೇಳಿದರ, ನಿದ್ರೆಯಲ್ಲಿ ಬಿಡಿ ಬಿಡಿಯಾದ ಜ್ಞಾನ ಆಗ್ಬೇಕು, ಅವನಿಗೆ ವಿಶೇಷ ಜ್ಞಾನ ಆಗಬೇಕು. ನಿದ್ರೆ ಮಾಡುವವನಿಗೆ ಇರ್ತೈತ, ಯಾರಿಗಾದ್ರೂ ಅನುಭವದಲ್ಲಿ ಆಯ್ತಾ? ಹಾಗಾದರೆ ನಾನು ಅನ್ನೋದು ಇರುತ್ತಿದೆಯೇ? ಎಲ್ಲ. ಹಾಗಾದ್ರೆ ಕೆಲವರು ನಿದ್ರೆಯಲ್ಲಿ ನಾನು ಅಲ್ಲ, ಅವರಿಗೆ ಉಪಾಧಿ ಬಿಟ್ರೆ ವ್ಯವಹಾರ ಮಾಡಕ್ ಬರುವುದಿಲ್ಲ. ನಾನು ಅನ್ನೋ ಅವ್ರು ಇಬ್ರು ಅದರಲ್ಲ, ಕನಸಿನಲ್ಲಿರುವ ನಾನು ಕನಸಿನಾಗಿರ್ತಾನೆ, ಎಚ್ಚರದಲ್ಲಿರುವ ನಾನು ಎಚ್ಚರದಲ್ಲಿರ್ತಾನೆ. ಅವರು ಒಬ್ಬರಿಗೊಬ್ಬರು ಕೂಡುವುದಿಲ್ಲ, ಗೊತ್ತೇ ಇಲ್ಲ. ಅವರ ದೇಶವೇ ಬೇರೆ, ಕನಸಿನಲ್ಲಿರುವ ನಾನು ಅನ್ನೋವನ ದೇಶವೇ ಬೇರೆ, ಎಚ್ಚರದಲ್ಲಿರುವ ನಾನು ಅನ್ನೋವನು ಇವನ ದೇಶವೇ ಬೇರೆ. ಅವರಿಬ್ಬರಿಗೂ ಎಂದೂ ಭೇಟಿ ಆಗೇ ಇಲ್ಲ. ಆದ್ದರಿಂದಲೇ ನಾನು ಅಲ್ಲಿರುವ ನಾನು ಇಲ್ಲಿಗೆ ಬರುವುದಿಲ್ಲ, ಇಲ್ಲಿರುವ ನಾನು ಅಲ್ಲಿಗೆ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿರ್ತೈತಿ. ಅನುಭವದಿಂದ ಯಾರು ನೋಡಿಕೊಳ್ತಾ ಇದ್ದಾರೆಯೋ ಅವರಿಗೆ ಗೊತ್ತಾಗುತ್ತಿದೆ. ಈಗ ಅನುಭವ ಅಂದರೆ ಯಾವುದದು? ಇಂದ್ರಿಯಗಳ ಅನುಭವವೇ, ಬುದ್ಧಿಯ ಅನುಭವವೇ ಅಲ್ಲ. ಮತ್ಯಾವುದು? ನೇರಾದ ಅನುಭವ. ಹಿಂದೆ 3ನೇ ಹೆಗ್ಗುರುತಿನಲ್ಲಿ ಅನುಭವದ ಹೆಚ್ಚುಗಾರಿಕೆ ಅಂತ ಹೇಳುವ ಪ್ರಸಂಗದಲ್ಲಿ ಅನುಭವ ಅಂತ ಹೇಳಿಕೊಂಡು ಬಂದಿದೆಯಲ್ಲ, ಆ ಅನುಭವ, ಅದನ್ನೇ ನೇರಾದ ಅನುಭವ ಅಂತ ಹೇಳಿರುವುದು. ಆ ಅನುಭವದಿಂದ ನೋಡಿಕೊಂಡರೆ ಇಲ್ಲಿ ಹೇಳುವ ವಿಷಯವು ಹೌದೋ ಅಲ್ಲವೋ ಅನ್ನೋದು ಗೊತ್ತಾಗುತ್ತಿದೆ. ಆದ್ದರಿಂದಲೇ ಅಲ್ಲಿ ನಿದ್ರೆಯಲ್ಲಿ ನಾನು ಅನ್ನುವ ರೂಪದಿಂದ ಇರುವುದಿಲ್ಲ. ಆದ್ದರಿಂದಲೇ ಅಲ್ಲಿ ನಾನು ಅನ್ನುವ ರೂಪವನ್ನು ಕಳಚಿಕೊಂಡಿರುವ ನಮ್ಮ ಸ್ವರೂಪವು ಇದ್ದುಕೊಂಡಿರುತ್ತಿದೆ. ಆದ್ದರಿಂದ ನಿದ್ರೆಯ ನಿಜವೇನೆಂದಾಯಿತು? ಅಲ್ಲಿ ನಾವಿರುತ್ತೇವೆ, ಆದರೆ ನಾನು ಎಂಬ ರೂಪದಿಂದ ಇರುವುದಿಲ್ಲ. ನಮಗೆ ಅಲ್ಲಿ ಇದು ಎಂಥದ್ದು ಎಂದು ತಿಳಿಯಬಲ್ಲ ಬಿಡಿ ಅರಿವು ಇರುವುದಿಲ್ಲ. ಆ ಅರಿವಿಗೆ ತೋರುವ ಹೊರಗಿನ ವಿಷಯವೂ ಇರುವುದಿಲ್ಲ. ಆದರೆ ನಮ್ಮ ಸ್ವರೂಪವಾದ ಆತ್ಮನು ಅಲ್ಲಿಯೂ ಇರುತ್ತಾನೆ. ಆ ಆತ್ಮನು ಸಾಕ್ಷಿಯ ರೂಪದಲ್ಲಿರುತ್ತಾನೆ. ಬಿಡಿ ಬಿಡಿಯಾದ ಅರಿವಿಲ್ಲ. ಯಾಕೆ ಬಿಡಿ ಬಿಡಿಯಾದ ಅರಿವಿಲ್ಲ? ಅಲ್ಲಿ ಬಿಡಿ ಬಿಡಿಯಾದ ಅರಿವು ಮಾಡಿಕೊಳ್ಳುವುದಕ್ಕೆ ಬಿಡಿ ಬಿಡಿಯಾದ ವಿಷಯಗಳಿಲ್ಲ ನಿದ್ರೆಯಲ್ಲಿ. ಆದ್ದರಿಂದಲೇ ವಿಷಯವಿಲ್ಲ, ಬಿಡಿ ಬಿಡಿಯಾದ ಅರಿವಿಲ್ಲ. ಬಿಡಿ ಬಿಡಿಯಾದ ಅರಿವು ಇರಬೇಕಾದ್ರೆ ಏನ್ ಬೇಕು? ಉಪಾಧಿ ಇರಬೇಕು. ಯಾವುದು? ಇಂದ್ರಿಯಗಳಾಗಲಿ ಅಂತಃಕರಣವಾಗಲಿ ಇರಬೇಕು. ನಿದ್ರೆಯಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಈ ಉಪಾಧಿ ಇದ್ದರೆ ನಿದ್ರೆ ಹತ್ತುತ್ತಿದೆಯೇ? ಎಲ್ಲ. ನಾನು ಅಂತ ಅನಿಸ್ತಾ ಇದ್ದರೆ ನಿದ್ರೆ ಹತ್ತುತ್ತಿದೆಯೇ? ಎಲ್ಲ. ಅಲ್ಲಿ ಬಿಡಿ ಬಿಡಿಯಾದ ವಿಷಯಗಳು ಇದೆ ಅನ್ನೋದು ಯಾರ ಅನುಭವದಲ್ಲಿ ಆದರೂ ಇದೆಯೇ? ಎಲ್ಲ. ಹೀಗೆ ಇರುವಾಗ ಅಲ್ಲಿ ಇವನು ಹೇಗಿರುತ್ತಾನೆ? ಅವನಿಗೆ ಬೇಕಾಗಿರುವ ಉಪಾಧಿಯೇ ಇರುವುದಿಲ್ಲವಾದ್ದರಿಂದ ಅವನು ನಾನು ಅನ್ನುವವನಿಗೆ ಇರುವುದಕ್ಕೆ ಬರುವುದಿಲ್ಲ. ಮತ್ತೆ ಇರ್ತೇವೋ ಇಲ್ವೋ? ಇರ್ತೇವೆ. ಯಾವ ರೂಪದಿಂದ ಇರ್ತೇವೆ? ಆ ರೂಪಕ್ಕೆ ನಾನು ಅನ್ನೋದು ಇಲ್ಲದೆ ಅದನ್ನು ಹೇಳುವ ಆತ್ಮ, ಬ್ರಹ್ಮ, ಪರಮಾತ್ಮ ಅಥವಾ ಸಾಕ್ಷಿ ಅಂತ ಈ ಹೆಸರನ್ನು ಉಪಯೋಗಿಸಿರುತ್ತಾರೆ. ಆದರೆ ಆ ಸ್ವರೂಪವಾಗಿ ನಾವು ನಿಂತುಕೊಂಡಾಗ ಗೊತ್ತಾಗುತ್ತಿದೆ
ಈಗ ಏನೇನು ಹೇಳ್ತೇವೋ ಇಂಥದ್ದು ಯಾವುದು ಇರುವುದಲ್ಲ. ಆ ಸಾಕ್ಷಿಯ ಅನುಭವದ ಬಲದಿಂದಲೇ ನಾವು ಅಲ್ಲಿ ಏನನ್ನೂ ಅರಿಯಲಿಲ್ಲ, ಅಲ್ಲಿ ಏನೂ ಇರಲಿಲ್ಲ ಎಂದು ಹೇಳುತ್ತೇವೆ. ಯಾವುದರಿಂದ ಗೊತ್ತಾಗಿದೆ? ಅಲ್ಲಿ ನಾನು ಅಂತನಿಸುವುದಿಲ್ಲ, ನೀನು ಅಂತನಿಸುವುದಿಲ್ಲ, ವಿಷಯಗಳು ಇರುವುದಿಲ್ಲ, ಉಪಾಧಿ ಇರುವುದಿಲ್ಲ, ಅಂತಃಕರಣವಿಲ್ಲ, ಬಿಡಿಬಿಡಿಯಾದ ಅರಿವಿಲ್ಲ, ಬಿಡಿಬಿಡಿಯಾದ ವಿಷಯಗಳಿಲ್ಲ ಅಂತ ಈಗ ವಿಚಾರ ಮಾಡ್ತಾ ಇದ್ದೇವಲ್ಲ. ಯಾವುದರಿಂದ ಗೊತ್ತಾಗಿದೆ? ಅನುಭವದಿಂದ ಗೊತ್ತಾಗಿದೆ. ಅದನ್ನೇ ಶಾಸ್ತ್ರದಲ್ಲಿ ಆತ್ಮ ಸಾಕ್ಷಿ ಅಂತ ಈ ಹೆಸರನ್ನು ಕೊಟ್ಟು ಹೇಳಿರು. ಈಗ ಅದನ್ನು ನೋಡಿಕೊಳ್ಳುವಾಗ ನಾವು ಎಲ್ಲಿಗಾದರೂ ಹೋಗಬೇಕೆ? ಇಲ್ಲ. ಮತ್ತೆ ಈಗ ಕೂತುಕೊಂಡಿರುವಲ್ಲಿಯೇ ಆ ನಿದ್ರೆಯ ಅನುಭವ ಹೇಗಾಗೈತೋ ಆ ಅನುಭವವನ್ನು ಈಗ ತಂದುಕೊಂಡು ನೋಡುವುದಕ್ಕೆ ಬರ್ತೈತೋ ಇಲ್ವೋ? ಬಂದೈತೆ. ಹಾಗೆ ಆ ಅನುಭವವು ಈಗ ಐತೋ ಇಲ್ವೋ? ಯಾಕೆ ಐತಿ ಅಂತ ಹೇಳ್ತೀವಿ? ಅಲ್ಲೇ ನಾವು ಇಲ್ಲದಿದ್ರೆ ಹೇಗಿರಕ್ ಬರ್ತೈತಿ? ಅನುಭವ ಎಂದಾದರೂ ಹೋಗುತ್ತಿದೆಯೇ? ಅನುಭವ ಎಂದರು ಆತ್ಮನೆಂದರು ಎಲ್ಲ ಮಾತು ಒಂದೇ. ಆದ್ದರಿಂದ ಈಗ ನಾವು ಆ ರೂಪದಿಂದ ಅದೇವೋ ಇಲ್ವೋ? ಅದೇವಿ. ಆದ್ದರಿಂದಲೇ ನಾವು ಇಲ್ಲದಂತೆ ಆಗುವುದಿಲ್ಲ. ಏನ್ ಇಲ್ಲದಿದ್ದರೆ ನಾವು ಇಲ್ಲದಂತೆ ಆಗುವುದಿಲ್ಲ? ಇಡೀ ಪ್ರಪಂಚವೆಲ್ಲ ಮುಳುಗಿ ಹೋಗಲಿ, ಅವಸ್ಥೆಗಳು ಹಾರಿ ಹೋಗಲಿ, ಏನ್ ಬೇಕಾದ್ದಾಗಲಿ, ನಾವು ಇಲ್ಲದಂಗ ಆಗೋದಿಲ್ಲ. ದೇವ್ರನ್ನ ಕೇಳ್ಬೇಕ, ಏನಪ್ಪಾ ದೇವ್ರು ಹೇಗದೇವಿ ಅಂತ? ಇಲ್ಲ. ಈಗ ಅವನೇ ನಮ್ಮ ರೂಪದಲ್ಲಿ ಇದ್ದುಕೊಂಡು ಹೇಳ್ತಾನೆ. ಆ ರೂಪದಲ್ಲಿ ನಾವು ಇದ್ದುಕೊಂಡಿರುವುದರಿಂದಲೇ ಪ್ರಪಂಚವೆಲ್ಲ ಕರೆಗೆ ಹೋದರೂ ಇಲ್ಲದಂತೆ ಆಗುವುದಿಲ್ಲ. ಆದ್ದರಿಂದಲೇ ಶ್ರುತಿಯಲ್ಲಿ ಆಗಲಿ ಸ್ಮೃತಿಯಲ್ಲಿ ಆಗಲಿ ಪ್ರಪಂಚವು ಇಲ್ಲದಿದ್ದರೂ ಪರಮಾತ್ಮನು ಇದ್ದೇ ಇರುತ್ತಾನೆ ಅಂತ ತೋರಿಸುವುದಕ್ಕೆ ಶ್ಲೋಕಗಳು ಮಂತ್ರಗಳು ಬಂದಿರುತ್ತಿವೆಯಲ್ಲ, ಅವುಗಳನ್ನು ಇಲ್ಲಿ ನೆನಪು ಮಾಡಿಕೊಂಡ್ರೆ ನಮ್ಮ ಅನುಭವ ಹೇಳ್ತದೆ. ಏನಂತ? ಯಾವುದು ಇಲ್ಲದಿದ್ದರೂ ಇಲ್ಲದಂತೆ ಆಗುವ ಸ್ವಭಾವವಿಲ್ಲ ಅಂತ. ಮತ್ತು ಹಾಗಾದ್ರೆ ಈಗ ಅದು ಇಲ್ಲದಿದ್ದರೂ ನಾವು ಇರುವ ಸ್ವಭಾವವುಳ್ಳವರು ಅಂತ ಅನಿಸೈತಲ್ಲ, ಯಾವ ರೂಪದಿಂದ ಇರ್ತೇವೆ? ಯಾಕೆ ಹಾಗೆ ಅನಿಸ್ತೈತಿ? ಈ ರೂಪ ನೋಡಿ ನೋಡಿ ಅಭ್ಯಾಸ ಆಗೈತಿ ನೋಡು. ಅದಕ್ಕಾಗಿ ಅಲ್ರಿ ನಾವು ಇದ್ರ ಯಾವ್ದಾದ್ರು ರೂಪ ಇರ್ಬೇಕೋ ಬ್ಯಾಡುವ ಅಂತ ಹೀಗೆ ಕೇಳ್ತತಿ. ಈ ನಡಕ್ ಬಂದು ಕೇಳುದು ಯಾವ್ದಿದು? ಬುದ್ಧಿ. ಬುದ್ಧಿ ಹಾಗೆ ಬಂದು ಕೇಳ್ತತಿ. ಯಾವ ರೂಪದಿಂದ? ಯಾವುದಾದ್ರೂ ರೂಪ ಎತ್ತು ಅಂದ್ರೆ ನಮ್ಮ ಸ್ವರೂಪ. ಯಾವುದಾದ್ರೂ ರೂಪ ಇದ್ರೆ ನಮ್ಮ ಸ್ವರೂಪ ಅಲ್ಲ. ಹಾಗಾದರೆ ಏನೇನೂ ಇರಬಾರ್ದು, ಏನೇನೂ ಆಗಬಾರ್ದು. ಆ ರೂಪದಲ್ಲಿ ಅಂದ್ರೆ ಅಂಥ ರೂಪ ಇಂಥ ರೂಪ ಎಂಥಂಥ ರೂಪವ ಇಲ್ಲದ ಸ್ವರೂಪ. ಆದ್ದರಿಂದಲೇ ನಾವು ಇರುವುದು ಹೇಗೆ ಅನ್ನುವುದು ಈಗ ಅನುಭವದಿಂದ ನೋಡಿಕೊಂಡಾಗ ಗೊತ್ತಾಗುತ್ತಿದೆ. ಈಗೇನನಿಸೈತಿ? ವಯಸ್ಸಿರುವಾಗ ಮೀಸಿ ಮೇಲೆ ಕೈ ಹಾಕೊಂಡು ನೋಡುವುದು, ಕನ್ನಡಾಗ ನೋಡಿಕೊಂಡು ತಿದ್ದುವುದು, ತೀಡುವುದು ಏನೇನೋ ನಡೀತಾ ಇದೆ. ಅದರಿಂದಲೇ ಏನು ದೋಷವಾಗುತ್ತಿದೆ ಅಂದರೆ ಈ ಸಂಸ್ಕಾರ ಉಳ್ಕೊಳ್ಳುತ್ತೆ. ತೀಡುವುದು ತಿದ್ದುವುದು ಸಂಸ್ಕಾರ ಉಳ್ಕೊಳ್ಳುವುದರಿಂದ ಈ ಶರೀರವೇ ನಾನು ಅಂತ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಈ ಶರೀರ ನಾನು ಅಂತ ಗಟ್ಟಿಯಾಗಿ ಹಿಡಿದುಕೊಂಡಿರುವುದರಿಂದ ಕೆಲವರು ನಾನು ಹುಟ್ಟಿ ಬಂದ ನಂತರ ಯಾರಿಗೂ ಏನು ಅನ್ಯಾಯ ಮಾಡಿಲ್ರಿ ಅಂತ ಹೇಳುವುದು. ಉಳಿಕೆದವರಿಗೆ ಅನ್ಯಾಯ ಮಾಡುವುದು ಹೋಗಲಿ,
ಶರೀರ ನಾನು ಅಂತ ಇಟ್ಕೊಂಡೆಲ್ಲ ಇದಕ್ಕಿಂತಲೂ ಅನ್ಯಾಯ ಹೆಚ್ಚಿಂದ ಯಾವುದು? ಯಾಕಂದ್ರೆ ಅದರಿಂದಲೇ ಎಲ್ಲ ಅನ್ಯಾಯಗಳಾಗ್ತಾ ಇರುವುದು. ಈ ಶರೀರ ಇರಬೇಕು, ಇದಕ್ಕೆ ಚೊಲೋದ್ ಹಾಕ್ಬೇಕು, ಚೊಲೋದ್ ಅನುಭವಿಸ್ಬೇಕು ಅಂತ ಅನ್ನೋದಕ್ಕಾಗಿಯೇ ಇನ್ನೊಬ್ಬರ ತಲೆ ಹೊಡೆದೋ, ಇನ್ನೊಬ್ಬರು ಕೊಲೆ ಮಾಡಿಯೋ, ಅಥವಾ ಇನ್ನೊಬ್ಬರಿಗೆ ನೋವು ಮಾಡಿಯೋ, ಸಾವೋ ನೋವೋ ಯಾವ್ದೋ ವ್ಯವಹಾರ ನಡೀತಾ ಇದೆ. ಯಾತಕ್ಕಾಗಿ? ಇದಕ್ಕಾಗಿ. ಈಗ ಅಂಥ ಸುದ್ದಿ ಯಾವುದೂ ಇಲ್ಲ. ಆದ್ದರಿಂದ ರೂಪಕ್ಕೆ ಯಾವುದಾದರೂ ಅಂಟುತ್ತಿದೆಯೇ? ಅದಕ್ಕಾಗಿ ಆ ಶ್ರುತಿ ಅಶರೀರಂ ವಾವಸಂತಂ ಪ್ರಿಯಾಪ್ರಿಯ ನ ಸ್ಪೃಶತಃ, ಪ್ರಿಯವಾಗಲಿ ಅಪ್ರಿಯವಾಗಲಿ ಎಂಥದ್ರ ಅಂಟೇ ಇರುವ ಸಂಭವವಿಲ್ಲ ಹೀಗೆ ಹೇಳುತ್ತೆ. ಆ ರೂಪದಲ್ಲಿ ಇರುವವರಾಗಿದ್ದೇವೆ ನಾವು. ಏನು ವಿಚಾರ ಮಾಡಿದಾಗ ಹೀಗೆ ಗೊತ್ತಾಗುತ್ತಿದೆ. ಈಗ ನಿದ್ರೆ ಅಂತ ಮಂದೆಲ್ಲ ಕೂಡಿಕೊಂಡು ಇಟ್ಕೊಂಡೇವಲ್ಲ, ಅದರ ಅನುಭವ ಏನು ಅಂತ ವಿಮರ್ಶನೆ ಮಾಡುವುದಕ್ಕೆ ಹೊರಟಾಗ ಈಗಂತ ಗೊತ್ತಾಗಕತ್ತೈತಿ. ಆದ್ದರಿಂದಲೇ ಅದನ್ನು ಇನ್ನೂ ವಿಚಾರ ಮಾಡ್ತಾ ಇದ್ದಾರೆ. ಈ ಸಾಕ್ಷಿ, ಏಕೆಂದರೆ ಇನ್ನೂ ಒಳಗೊತ್ತು ನೋಡಿದರೆ ನಮ್ಮ ಆತ್ಮನು ಆಗ ಸಾಕ್ಷಿಯಾಗಿಯೂ ಇರುವುದಿಲ್ಲವೆನ್ನಬೇಕು. ಏಕೆಂದರೆ ಸಾಕ್ಷ್ಯವಾಗಿ ಅನುಭವಿಸಲ್ಪಡುವುದು ಏನಾದರೂ ಇರುವಾಗ ನಮ್ಮ ಆತ್ಮನು ಸಾಕ್ಷಿ ಎನಿಸಿಕೊಳ್ಳುತ್ತಾನೆ. ನಿದ್ರೆಯಲ್ಲಿ ಅನುಭವಿಸುವುದಕ್ಕೆ ತಕ್ಕ ವಿಷಯವು ಆತ್ಮನಿಗಿಂತ ಬೇರೆಯಾಗಿ ಯಾವುದೊಂದು ಇರುವುದಿಲ್ಲ. ಆದ್ದರಿಂದ ಅಲ್ಲಿ ಹೊರಗಿನ ವಿಷಯ ಒಳಗಿನ ವಿಜ್ಞಾನವೆಂಬ ವಿಂಗಡವಿಲ್ಲದೆ ಎರವೂ ಅರಿವು ಒಂದೇ ಸ್ವರೂಪದಲ್ಲಿ ಒಂದಾಗಿರುವ ಶುದ್ಧ ಸ್ವರೂಪದಿಂದ ನಮ್ಮ ಆತ್ಮನು ಇದ್ದುಕೊಂಡಿರುತ್ತಾನೆನ್ನಬೇಕಾಯಿತು. ಈಗ ನಮ್ಮ ಆತ್ಮನು ಸಾಕ್ಷಿಯಾಗಿದ್ದಾನೆ ಅಂತ ತಿಳಿಸುವುದಕ್ಕಾಗಿ ಹೇಳಿತ್ತಲ್ಲ, ಇನ್ನೂ ಸ್ವಲ್ಪ ಅನುಭವದಿಂದ ನೋಡಿದರೆ ಏನು ಗೊತ್ತಾಗುತ್ತಿದೆ? ಸಾಕ್ಷಿ ಅನ್ನಬೇಕಾದ್ರೆ ಸಾಕ್ಷ್ಯವನ್ನು ಬೆಳಗುವಾಗ ಸಾಕ್ಷಿ ಅಂತ ಈ ಹೆಸರು ಬರುತ್ತಿದೆ. ಸ್ವಾಮಿಗಳು ವಿಠ್ಠಲ ಶಾಸ್ತ್ರಿಗಳು ಅಂತ ಇದ್ರಲ್ಲ, ಅವರು ಯಾವುದನ್ನಾದರೂ ಹೇಳುವಾಗ ಸಾಕ್ಷಿ ಸಾಕ್ಷಿ ಅಂತ ಬಹಳ ಪ್ರಯೋಗ ಮಾಡ್ತಾ ಇದ್ರು. ಅವಾಗ ಸ್ವಾಮಿಗಳು, ಅಲ್ರಿ ಸಾಕ್ಷಿ ಸಾಕ್ಷಿ ಅಂತ ಬಹಳ ಪ್ರಯೋಗ ಮಾಡ್ತಿರಲ್ಲ, ನಿದ್ರೆಯಲ್ಲಿ ಯಾವುದಕ್ಕೆ ಸಾಕ್ಷಿ ಆಗೈತಿ ಅಂತ ಕೇಳಿದ್ರು. ಅವಾಗ ಬಡಕನಹಳ್ಳಿ ಮೇಷ್ಟ್ರು ಇದ್ರು. ಅವಾಗ ವಿಠ್ಠಲ ಶಾಸ್ತ್ರಿಗಳು, ನೋಡ ಅದು ರೂಢಿ ಬಂದ್ಬಿಟ್ಟತಿ, ಸಾಕ್ಷಿ ಅಂದ್ರೆ ಯಾವ ಸಾಕ್ಷ್ಯ ರೂಪವಾಗಿ ಇರುವುದು ಇದ್ರೆ ಸಾಕ್ಷಿ ಅನ್ಬೇಕು. ಯಾವ್ದೈತಿ ನಿದ್ರೆಗ ಬಿಡಿಬಿಡಿಯಾದ ವಿಷಯ ಐತಾ, ಬಿಡಿಬಿಡಿಯಾದ ಅರಿವು ಐತಾ, ಮತ್ತ ಸಾಕ್ಷಿ ಅನ್ನುವ ಹೆಸರು ತಿಳಿಸುವುದಕ್ಕಾಗಿ ಹೇಳಿರುವುದು. ಹಾಗಾದ್ರೆ ಈಗೇನಾಯ್ತು? ಸಾಕ್ಷಿ ಅನ್ನುವ ಈ ಹೆಸರು ಸಹಿತ ಅದಕ್ಕಿಲ್ಲ, ಅದರ ಹಣಿ ಮೇಲೆ ಸಾಕ್ಷಿ ಅಂತ ಬರ್ತೈತೆ. ಎಲ್ಲ ತಿಳಿಸುವುದಕ್ಕಾಗಿ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಹಾಗೆ ಅದರ ತಿಳಿಯುವುದಿಲ್ಲ. ನೇರಾಗಿ ನೋಡ್ತೈತಿ, ನೇರಾಗಿ ಬೆಳಗ್ತೈತಿ ಎಲ್ಲವನ್ನೂ ಅಂತ ಹೇಳಿದರೆ ಅವನು ನೋಡಿಕೊಳ್ಳುವುದಕ್ಕೆ ತಯಾರಾಗ್ತಾ ಇದ್ದಾನೆ ಅಂತ ಈ ಅಭಿಪ್ರಾಯದಿಂದ ಹಾಗೆ ಹೇಳುವುದು ಬಂದಿದೆ. ಈಗ ಯಾವುದೂ ಇಲ್ಲ, ಸಾಕ್ಷ್ಯವಾದದ್ದು. ನಿದ್ರೆಯಲ್ಲಿ ವಿಷಯವೆಲ್ಲ, ಬಿಡಿಬಿಡಿಯಾದ ಅರಿವಿಲ್ಲ. ಆದ್ದರಿಂದಲೇ ಇದಕ್ಕೆ ಸಾಕ್ಷಿ ಅನ್ನುವ ಹೆಸರು ಸಹಿತ ಹೇಳಬೇಕಾದದ್ದಿಲ್ಲ. ಹೊರಗಿನ ವಿಷಯ ಒಳಗಿನ ವಿಜ್ಞಾನ ಯಾವ ವಿಂಗಡವೂ ಇಲ್ಲದೆ ಶುದ್ಧ ಸ್ವರೂಪದಿಂದ ನಮ್ಮ ಆತ್ಮನು ಇದ್ದುಕೊಂಡಿರುತ್ತಾನೆನ್ನಬೇಕಾಯಿತು. ಈಗ ನಾನು, ನನ್ನರಿವಿಗೆ ಗೋಚರವಾಗಿರುವ ಹೊರಗಿನ ಪ್ರಪಂಚ ಎಂದು ನಾವು ಕಾಣುತ್ತಿರುವುದೆಲ್ಲವೂ ಅಲ್ಲಿ ಆತ್ಮನಲ್ಲೇ ಸೇರಿಕೊಂಡು ಬಿಟ್ಟಿರುತ್ತದೆ. ಈಗಿರುವ ಆತ್ಮನು ಮಾತ್ರ ಅಲ್ಲಿಯೂ ಇರುತ್ತಾನೆ. ಈಗ ಹಾಗಾದರೆ ಯಾವ ಸ್ವರೂಪದಿಂದ ಇರುತ್ತಾನೆ? ಅಲ್ಲಿ ನಾನನ್ನುವ ರೂಪವಿಲ್ಲ, ಬಿಡಿಬಿಡಿಯಾದ ವಿಜ್ಞಾನವೂ ಇಲ್ಲ. ಅಲ್ಲಿ
ಯಾವ ಮಿಸುಗೂ ಇಲ್ಲದೆ ಕೇವಲ ಇರುತ್ತಾನೆ ತಾನೆ. ಹಾಗಾದ್ರೆ ಈಗ ತೋರ್ತೈತಲ್ಲ, ಎಲ್ಲಿ ಹೋಗಿರ್ತೈತಿ? ಈಗೈತಲ್ಲ ಪ್ರಪಂಚ, ಎಲ್ಲಿ ಹೋಗಿರ್ತೈತಿ? ಅದಕ್ಕ ಹೇಳ್ತಾ ಇದ್ದ, ಹಾವು ಅಂತ ಹೆದರಿಕೊಂಡು ದೂರ ಬಂದು ನಿಂತ್ಕೊಂಡಿರಿ. ಯಾರೋ ನಿಮಗ್ ಬೇಕಾದವ್ರು ಯಾಕೆ ಓಡ್ ಬಂದಿರಲ್ಲ ಹಿಂದಕ್ಕೆ? ಅಯ್ಯೋ ದಾರಿಗೆ ಬಿದ್ದೈತಿ ನೋಡ್ರಿ, ಮಾರುದ್ದ ಐತಿ, ಅವನು ಬ್ಯಾಟ್ರಿ ಹೆಚ್ಚಿಗೆ ನೋಡ್ರಿ ಏನೈತಿ ಅಂತ ತೋರಿಸ್ತ. ಹಗ್ಗಪ್ಪ, ಈಗ ಹೇಳ್ತಾನಲ್ಲ ಹಗ್ಗ ಅಂತ. ಹಾವು ಎಲ್ಲಿ ಹೋಯ್ತು? ಹಗ್ಗದಲ್ಲಿ ಕುದುಕ್ಕಂತ ಸೇರ್ಕೊಂತ. ಹಾವು ಹಗ್ಗದಲ್ಲಿ ಸೇರ್ಕ. ಹಾಗಾದರೆ ಈಗ ತೋರಿಕೊಳ್ಳುವುದು ಅವಾಗ ಎಲ್ಲಿ ಹೋಗುತ್ತ? ಎಲ್ಲಿ ಹೋಗ್ತೈತಿ? ಇದ್ರ ಎಲ್ಲಾರು ಹೋಗ್ತೈತಿ. ಹಾವು ಇದ್ರ ಕರೆದು ಕುತ್ತಕ್ಕಾಗ್ಲಿ ಅಥವಾ ಯಾರಾದ್ರೂ ಹೊಡೆದು ಗಿಡದಾರಂತ ಹೊಲ್ದಾಗಲಿ ಎಲ್ಲೋ ಹೋರಿಗಾಗ್ಲಿ ಹೋಗ್ಬಹುದು. ಇರುವುದು ಹಗ್ಗ. ಎಲ್ಲಿ ಹೋಗ್ಬೇಕು ಹಾವು? ಅದರಂತೆ ಇರುವುದು ಪರಮಾರ್ಥ ಸ್ವರೂಪ. ಈ ಪ್ರಪಂಚವಾಗ ಏನಾಗಿರ್ತೈತಿ? ಪರಮಾತ್ಮನನ್ನು ಬಿಟ್ಟು ಇನ್ನೇನಾಗುತ್ತ? ಆದ್ದರಿಂದಲೇ ಅದನ್ನು ತಿಳಿಸುವುದಕ್ಕೆ ಈಗಿರುವುದು ಏನಾಗಿರ್ತೈತಿ? ಎಲ್ಲ ಪರಮಾತ್ಮನಲ್ಲಿ ಸೇರ್ಕೊಂಡಿರ್ತೈತಿ. ಸೇರ್ಕೊಳ್ಳುತ್ತಂದ್ರ ಅವನು ಹೀಗ ಮಾಡ್ತಾನ, ಅದ್ರಾಗ ಇವೆಲ್ಲ ಹೀಗೋಗಿ ಸೇರ್ಕೊಂಡ ಎಲ್ಲ. ಮತ್ತೇನು ಅಂದ್ರೆ ಇರುವುದು ಪರಮಾತ್ಮ, ಇಷ್ಟಾರ್ಥ. ಈಗ ಇವನು ಅಲ್ರಿ ಈಗ ತೋರ್ತೈತಲ್ಲ, ಇದು ಏನಾಗುತ್ತೆ ಅಂತ ಕೇಳ್ತಾನ. ಇದು ತೋರಿಕೊಳ್ಳುವಾಗ ನೀನು ಆತ್ಮನಾಗಿ ನಿಂತಿಲ್ಲ ಅಷ್ಟೇ. ನೀನು ಆತ್ಮಸ್ವರೂಪನಾಗಿ ನಿಂತಿಲ್ಲ. ಆತ್ಮಸ್ವರೂಪನಾಗಿ ನಿಂತಿ ಅಂದ್ರೆ ಈಗಿರುವ ಪ್ರಪಂಚ ಎಲ್ಲಿ ಹೋಯ್ತು ಅಂತ ನೀನು ಕೇಳೋದು. ಬುದ್ಧಿ ಬಹಳ ಬೆರಕೈತಿ. ಏನಂತ ಕೇಳ್ತೈತಿ ಅಲ್ರಿ? ಈಗ ತೋರ್ತಕ್ಕೆ ಇಲ್ವ? ಈ ತೋರಿದ್ದು ಮತ್ತ ಅದು ಎಲ್ಲಿ ಹೋಗುತ್ತ? ಹೀಗೆ ಕೇಳ್ತಾ ಇದ್ದಾನೆ ಬಲಾತ್ಕಾರದಿಂದ. ಇದರಲ್ಲಿ ಬಲಾತ್ಕಾರ ಮಾಡೋ ಪ್ರಸಂಗವೇನು ಇಲ್ಲ. ಅನುಭವದಿಂದ ನೋಡಿದ್ರೆ ಏನಾಗುತ್ತೆ ಅಂತ ಮಂದಿ ಹೇಳ್ಬೇಕಾಗತ್ತಿಲ್ಲ, ಅವನಿಗೆ ಗೊತ್ತಾಗುತ್ತೆ. ಹಗ್ಗ ಅಂತ ಗೊತ್ತಾದಾಗ ಅವನು ನೋಡಪ್ಪ ನಿನ್ ಹಾವು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅದು ಹಾವಿನ ಗತಿ ಕಂಡಿತ್ತಳ್ರಿ ಅಂತ ಹೇಳ್ತಾನೆ. ಹಾವಿನ ಗತಿ ಕಂಡಿತ್ತು, ಎಲ್ಲಾರು ಹೋಯ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಇರುವುದು ಹಗ್ಗ. ಹಾಗಾದ್ರೆ ಈಗ ಪ್ರಪಂಚ ಅಂತ ತೋರ್ತೈತಲ್ಲ, ಅವಾಗ ಏನಾಗಿರ್ತತಿ? ಏನಾಗುತ್ತೆ? ನಮ್ಮ ಸ್ವರೂಪ ಬಿಟ್ಟು ಇನ್ನೇನಾಗುತ್ತೆ? ನಮ್ಮ ಸ್ವರೂಪವಾಗಿ ನಾವು ನಿಂತ್ವ ಅವಾಗ ಇದು ಎಲ್ಲ ಆತ್ಮನಿಗಿಂತ ಬೇರೆಯಾಗಿ ಇರುವುದಲ್ಲ. ನಮ್ಮ ಆತ್ಮನನ್ನು ತಿಳಿದಿಲ್ಲವ ಹೀಗೆ ಇರುತ್ತದೆ. ಎಷ್ಟು ಕಾಲದಿಂದ ಐತ್ರಿ ಇದು ಪ್ರಪಂಚ, ಇದು ಇಲ್ಲ ಅಂತ ಹೇಳ್ತೀರಲ್ಲ. ಎಷ್ಟೋ ಬ್ರಹ್ಮರಾಗಿ ಹೋದ್ರು ಹಿಂಗ ಐತಿ. ಹೌದು, ಹಂಗ ಇರುವುದಲ್ಲ. ಯಾಕೆಂದ್ರೆ ನೀನು ಬ್ರಹ್ಮಸ್ವರೂಪವಾಗಿ ನಿಲ್ಲೋ ತನಕ ಅದೇನು ಬಿಡ್ತೈತಿ? ಬಿಡುವುದಿಲ್ಲ, ಹೀಗೆ ಇರುವುದಲ್ಲ. ಯಾವಾಗ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡ ಆಗ ಮಾತ್ರ ಇದರ ನಿಜ ಏನನ್ನೋದು ಗೊತ್ತಾಗ. ಇದರ ನಿಜ ಏನು? ಯಾವ್ದು ಇರ್ತೈತಿ ಅದೇ ನಿಜ. ಇರುವುದು ಯಾವುದು? ಪರಮಾತ್ಮ, ನಮ್ಮ ಸ್ವರೂಪ ಅದೇ ಇರುವುದು. ಆದ್ದರಿಂದ ಈಗ ಇರುವುದರ ನಿಜ, ಪ್ರಪಂಚದ ನಿಜ, ಲೋಕದ ನಿಜ, ಜಗತ್ತಿನ ನಿಜ ಏನೈತಿ? ಪ್ರತಿಯೊಬ್ಬರ ಆತ್ಮಸ್ವರೂಪ. ಅದು ಹೇಳುವಾಗ ತಿಳಿಸುವುದಕ್ಕಾಗಿ ಪ್ರತಿಯೊಬ್ಬರ ಅಂತ ಹೇಳಿ ಪ್ರತಿಯೊಬ್ಬರನ್ನು ಅವ್ರು ಇರ್ತಾರಾಗ ಎಲ್ಲ. ಆದ್ದರಿಂದ ನೋಡಪ್ಪ ಅದು ಹೇಗಿರ್ತೈತಿ? ಅವಾಗ ಹೀಗಿರ್ತೈತಿ. ಮಾತು ನಡೆಯುವುದಿಲ್ಲ ಅದರ ಮೇಲೆ. ಮಾತು ನಡಿಬೇಕಾದ್ರೆ ವಾಕ್ ಬೇಕು, ಅದು ವಿಷಯವಾಗಬೇಕು. ಅದು ಶಬ್ದ ಹೇಳ್ಬೇಕಾದ್ರೆ ಹಾಗೋ ಹೀಗೋ ಏನಾದರೂ ಇರಬೇಕು. ಆದ್ದರಿಂದಲೇ ಅನುಭವದಿಂದ ನೋಡಿದರೆ ಎಂಥ ಲಾಭವಿದೆ ನೋಡ್ಕೊಳ್ಳಿ.
ಈಗ ನಾವು ವಿಚಾರ ಮಾಡುವುದು ನಿದ್ರೆ ಅಂತ ಇಟ್ಕೊಂಡೈತಿ. ಈಗ ವಿಮರ್ಶನೆ ಮಾಡುವುದಕ್ಕೆ ಹೋದ್ರೆ ಏನು ಗೊತ್ತಾಗುತ್ತೆ ನೋಡ್ರಿ. ಇಂಥ ತಪ್ಪು ಇದು ಗೊತ್ತಾಗದೆ ಇರುವಾಗ ಏನನ್ನಿಸ್ತೈತಿ, ನಿದ್ರಿನ ಬ್ರಹ್ಮ ಅಂತಾರ್ರಿ ಅವರು, ನಿದ್ರಿನ ಬ್ರಹ್ಮ ಅಂತಾರ. ಹೀಗೆ ಬಂದೈತಿ. ಒಳಗಿನ ಈ ವಿವರವೆಲ್ಲ ಸರಿಯಾಗಿ ತಿಳಿಯದೇ ಇರುವಾಗ, ಈ ಪ್ರಕ್ರಿಯೆ ಗೊತ್ತಾಗದೇ ಇರುವಾಗ ಹಾಗನಿಸ್ತೈತಿ. ಏನ್ ಮಾಡುದು? ಹೀಗಿರುವ ಆದ್ದರಿಂದ ನಾವು ನಿದ್ರೆ ಎಂದು ಈಗ ಎಚ್ಚರದ ದೃಷ್ಟಿಯಿಂದ ಕರೆಯುತ್ತಿರುವುದು ನಿಜವಾಗಿ ಒಂದು ಅವಸ್ಥೆಯೇ ಅಲ್ಲವೆಂದಾಗುತ್ತದೆ. ಈಗ ನಿದ್ರೆ ಅಂತ ಈವರೆಗೂ ಇಟ್ಟುಕೊಂಡು ಹೇಳುವುದಕ್ಕ ಶುರು ಮಾಡಿತ್ತಲ್ಲ, ಈಗ ಇನ್ನೊಂದು ವಿಷಯವನ್ನು ತಿಳಿಸ್ತಾರೆ. ಈಗದು ನಿದ್ರೆ ಅಂತ ಹೇಳುವಾಗ ಯಾಕೆ ಹೇಳ್ತಿದೆ ಅಂದ್ರೆ, ಎಚ್ಚರ, ನಿದ್ರೆ, ಕನಸು, ಎಚ್ಚರ, ನಿದ್ರೆ ಹೀಗೆ ಬಳಸ್ತಾ ಇದ್ದೇವೆ. ಎಚ್ಚರದ ದೃಷ್ಟಿ ಬಿಟ್ಟು ಬರೀ ಅನುಭವದಿಂದ ಆ ಅನುಭವವನ್ನೇ ನೋಡಿಕೊಂಡು ಹೇಳ್ದೆ. ಹಾಗೆ ನೋಡುವಾಗ ಏನನಿಸ್ತೈತಿ ಅಂದ್ರೆ, ಅದು ಒಂದು ಅವಸ್ಥೆಯೇ ಅಲ್ಲ. ಯಾಕೆ? ಅವಸ್ಥೆ ಅಂತ ಯಾವುದಕ್ಕೆ ಹೇಳುತ್ತಿದೆ ಅನ್ನುವುದನ್ನು ಹಿಂದೆ ಹೇಳಿಕೊಂಡು ಬಂದೈತಿ. ಕಾಲದಲ್ಲಿ ಪರಿಣಾಮವನ್ನು ಹೊಂದುವ ಪದಾರ್ಥಗಳಿಗೆ ಅವಸ್ಥೆಗಳು ಬರುತ್ತಿವೆ. ಬಾಲ್ಯ, ಯೌವನ, ಮುಪ್ಪು ಅಂತ ಈ ಶರೀರವು ಕಾಲದಲ್ಲಿರುವುದರಿಂದ ಈ ಅವಸ್ಥೆಗಳು ತೋರುತ್ತಿವೆ. ಹೀಚು, ಕಾಯಿ, ಹಣ್ಣು ಅಂತ ಪದಾರ್ಥಗಳಿವೆಯಲ್ಲ, ಅವುಗಳಿಗೆ ಕಾಲದಲ್ಲಿ ಪರಿಣಾಮವನ್ನು ಹೊಂದುವ ಸ್ವಭಾವ ಬಂದಿರುವುದರಿಂದ ಅವು ಸಣ್ಣದೈತಿ, ಕಾಯಾಗೈತಿ, ಹಣ್ಣಾಗೈತಿ ಅಂತ ಮಾವಿನ ಹಣ್ಣು ಅವು ಇವು ಹೇಳ್ತೈತಲ್ಲ, ಹಾಗೆ ಬಂದೈತಿ. ಈಗ ನಿದ್ರೆಯಲ್ಲಿ ಕಾಲವಿದೆಯೇ? ಎಲ್ಲ. ಆದ್ದರಿಂದ ಕಾಲದಲ್ಲಿ ಪರಿಣಾಮವನ್ನು ಹೊಂದುತ್ತಿದೆಯೇ? ಎಲ್ಲ. ಹಾಗಾದರೆ ಕಾಲದಲ್ಲಿ ಪರಿಣಾಮವನ್ನು ಹೊಂದುವುದಿಲ್ಲವಾದ್ದರಿಂದ ನಿದ್ರೆಯನ್ನು ಅವಸ್ಥೆ ಅಂತ ಕರೆಯುವುದಕ್ಕೆ ಬರುತ್ತಿದೆಯೇ? ಎಲ್ಲ. ಇದು ಒಂದರ್ಥ. ಇನ್ನೊಂದಿದೆ, ವೇದಾಂತಿಗಳು ಹಿಂದೆ ತಿಳಿಸುವುದಕ್ಕಾಗಿ ಅವಸ್ಥೆ ಅಂತ ಹೇಳಬೇಕಾದ್ರೆ ಪರಮಾರ್ಥವೂ ತೋರಿಕೊಳ್ಳುವ ಒಂದೊಂದು ಬಗೆಗೆ ಅವಸ್ಥೆ ಅಂತ ಹೇಳಿದ್ರು. ಈಗ ಪರಮಾರ್ಥವು ಏನಂತ ತೋರ್ತತಿ? ನಿದ್ರೆಯಲ್ಲಿ ಏನಾದರೂ ತೋರ್ತತ? ಎಲ್ಲ. ಹಾಗಾದ್ರೆ ಏನಾಯ್ತು? ಪರಮಾರ್ಥವು ತೋರಿಕೊಳ್ಳುವ ಬಗೆಗೆ ಅವಸ್ಥೆ ಅಂತ ಹೇಳಿತ್ತು. ಇಲ್ಲಿ ಪರಮಾರ್ಥವು ಯಾವ ಬಗೆಯಿಂದಲೂ ತೋರಿಕೊಳ್ಳುವುದಿಲ್ಲವಾದ್ದರಿಂದ ಅವಸ್ಥೆ ಅಲ್ಲ. ಕಾಲದಲ್ಲಿ ಪರಿಣಾಮವನ್ನು ಹೊಂದುವ ಪದಾರ್ಥಗಳಿಗೆ ಅವಸ್ಥೆ ಅಂತ ಹೇಳಿತ್ತು ಲೌಕಿಕ ದೃಷ್ಟಿಯಿಂದ. ಅದು ಏನು? ಆದ್ದರಿಂದ ಇದಕ್ಕೇನಬೇಕು? ಅವಸ್ಥೆ ಅಲ್ಲ. ಮತ್ತೇನದು? ಆತ್ಮಸ್ವರೂಪವೇ, ಬರೀ ಎರವೇ ಅಂತ ಹೀಗೆ ನಿರ್ಣಯ ಬರ್ತಾ ಇದೆ. ಈಗ ಹೀಗೆ ಬಂತಲ್ಲ, ಏನಂತ? ಅವಸ್ಥೆ ಅಲ್ಲ, ಆತ್ಮಸ್ವರೂಪವೇ ಅಂತ. ಈಗ ಇದರಲ್ಲಿ ಇನ್ನೊಂದು ತಪ್ಪು ಮಾಡ್ತಾ ಇದ್ದೇವೆ. ಏನು? ಹಾಗಾದರೆ ಎಚ್ಚರ, ಕನಸು ಎರಡೇ ಅವಸ್ಥೆಗಳು, ನಿದ್ರೆ ಅನ್ನೋದು ಅವಸ್ಥೆ ಅಲ್ಲ ಅಂತ ಹೀಗೆ ತಿಳ್ಕೊಂಡ್ರೆ ಅವನಿಗೆ ಗೊತ್ತಾಗಿಲ್ಲ ಅಂತ ತಿಳಿಯಬೇಕು. ಯಾಕೆ? ಅವನು ಆತ್ಮಸ್ವರೂಪ ಬರೀ ಇರವು ಅಂತ ಅನುಭವ ಮಾಡಿಕೊಂಡಿದ್ರೆ ಎಚ್ಚರ ಕನಸು ಉಳಿತೈತ? ಈಗ ಎಚ್ಚರ ಬರ್ಬೇಕಾದ್ರೆ ಯಾವಾಗಪ್ಪ ಬರುದು? ಯಾವನಿಗೆ ನಿದ್ರೆ ಮುಗಿತೈತೋ ಅವಾಗ ಎಚ್ಚರ ಬರ್ತೈತಿ. ಮತ್ತೀಗ ನಿದ್ರೆ ಅಲ್ಲ, ಆತ್ಮಸ್ವರೂಪ ಅಂತ ಗೊತ್ತಾದಾಗ ಎಚ್ಚರ ಯಾರಿಗೆ ಬರ್ತತಿ? ಎಚ್ಚರ ಬರುವುದಿಲ್ಲ. ಆದ್ದರಿಂದ ಎಚ್ಚರವಲ್ಲ. ಕನಸು ಯಾರಿಗೆ ಆಗತ್ತೆ? ನಿದ್ರೆ ಮಾಡ್ತಾ ಇದ್ದಾನಲ್ಲ
ಅವಾಗ ನಿದ್ರೆ ಮುಗಿದಾಗ ಎಂಥದ್ದೋ ಒಂದು ದೃಶ್ಯ ರೂಪ ತೋರಿಕೊಳ್ಳುತ್ತದೆ, ನನಗ ಇಂಥ ಕನಸಾಗಿತ್ತು ಅಂತ ಹೇಳ್ತಾರೆ. ನಿದ್ರೆ ನಿದ್ರೆ ಅಲ್ಲ ಅಂದಾಗ ಕನಸು ಯಾರಿಗೆ ಹಾಕವು? ಎಚ್ಚರ ಯಾರಿಗೆ ಬರ್ತತಿ? ಎಲ್ಲ. ಹಾಗಾದ್ರೆ ಏನಾಯ್ತು? ಎಚ್ಚರ ಎಚ್ಚರ ಅಲ್ಲ, ಕನಸು ಕನಸಲ್ಲ, ನಿದ್ರೆ ನಿದ್ರೆ ಅಲ್ಲ, ಮತ್ತೇನು? ಬರೀ ಸ್ವರೂಪ. ಇದನ್ನೇ ಬರೀ ಎರವು ಅಂತ ಕರೆದಿದೆ. ಹೀಗೆ ಅರ್ಧಕ ನಿಂತ ಅಂದ್ರೆ ಹಾದಿ ತಪ್ಪಿ ಬಿಡ್ತೈತಿ. ಅವನು ಏನ್ ಮಾಡ್ತಾನಂದ್ರ ಮಾಡ್ಕೊಂತಾನ, ನಡಕ ಈ ಬುದ್ಧಿ ಅವನಿಗೆ ಗೊತ್ತಿಲ್ಲದಂತೆ ಬರ್ತೈತಿ. ಬಂದು ಅಲ್ರಿ ನಿದ್ರೆನ ಈಗ ವಿಚಾರ ಮಾಡಿದ್ವಲ್ಲ, ನಿದ್ರೆ ನಿದ್ರೆ ಅಲ್ಲ ಅಂತಾಯ್ತು, ಆತ್ಮ ಅಂತಾಯ್ತು. ಆದ್ದರಿಂದ ಎಚ್ಚರ ಕನಸು ಎರಡ ಆಯ್ತು. ಹೀಗಿಟ್ಟುಕೊಳ್ಳುತ್ತೆ ಯಾವುದೋ ಬುದ್ಧಿ. ಹೀಗಿಟ್ಟುಕೊಂಡವರು ಅದಾರ. ಅಮೇರಿಕಾದಲ್ಲಿ ಯಾವುದೋ ಒಂದು ಪಾರ್ಟಿಯವರು ನಿದ್ರೆಯು ಆತ್ಮಸ್ವರೂಪವಾಗಿದೆ, ಆದ್ದರಿಂದ ಎಚ್ಚರ ಕನಸು ಎರಡೇ ಅವಸ್ಥೆಗಳು ಅಂತ ಇಂಗ್ಲಿಷ್ನಲ್ಲಿ ಬರೆದಿದ್ದಾರಂತೆ. ಹೊಳೆ ನರಸೀಪುರದ ಸ್ವಾಮಿಗಳು ಅದನ್ನು ಪ್ರಕಟ ಮಾಡಿದ್ದಾರೆ. ಹಾಗಾದರೆ ಏನಾಯ್ತು? ಅವರು ಮಾಡಿದ್ದು ಅವಸ್ಥೆಗಳು ಅವರಿಗೆ ಅದಾವು ಅಂದ ಬಳಿಕ ಈ ನಿದ್ರೆ ನಿದ್ರೆ ಅಲ್ಲದೆ ಹೋಗುವುದಿಲ್ಲ. ಯಾಕಂದ್ರೆ ಎಚ್ಚರ ಕನಸು ಬರ್ಬೇಕಾದ್ರೆ ನಿದ್ರೆ ಇರಬೇಕು. ಎಚ್ಚರ ಆಗ್ಬೇಕಾದ್ರೆ ಯಾರಿಗಾಗುತ್ತೆ? ಯಾವನ ನಿದ್ರೆ ಮಾಡಿ ಮುಗಿಸ್ಯಾನೋ ಅವನಿಗೆ ಎಚ್ಚರ. ಕನಸು ಯಾರಿಗಾಗುತ್ತೆ? ನಿದ್ರೆ ಮಾಡಿ ನೋಡ್ಕೊಳ್ತಾ ಇದ್ದಾನಲ್ಲ ದೃಶ್ಯ ರೂಪ, ಅವನಿಗೆ ಕನಸು ಬರ್ತದೆ. ಆದ್ದರಿಂದ ಎಚ್ಚರ ಕನಸು ಇಟ್ಟುಕೊಂಡು ನಿದ್ರೆ ನಿದ್ರೆ ಅಲ್ಲ ಅಂತ ಹೇಳಿದ್ರೆ ಅವನು ಸರಿಯಾಗಿ ತಿಳಿದವನಲ್ಲ. ಅದಕ್ಕಾಗಿಯೇ ಎಲ್ಲಿ ಎಲ್ಲಿ ನಾವು ಸರಿಯಾಗಿ ತಿಳ್ಕೋಬೇಕು ಅಂತ ಹೋಗ್ತೇವೆ ನೋಡು, ನಮಗ್ ಗೊತ್ತಿಲ್ಲದಂತೆ ಹಗುರ್ಕ ಈ ಬುದ್ಧಿ ಬಂದು ನಮ್ಮನ್ನು ಮೋಸ ಮಾಡ್ತೈತಿ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈಗೇನು ಮಾಡ್ಕೋಬೇಕು? ಅನುಭವದಿಂದ ಅನುಭವವನ್ನು ನಿರ್ಣಯ ಮಾಡಿಕೊಳ್ಳಬೇಕು. ಹಾಗಾಯ್ತು, ಸರಿಯಾಗಿ ವಿಚಾರ ಮಾಡಿದ್ದು ಸಾರ್ಥಕವಾಗುತ್ತಿದೆ. ಇಲ್ದಿದ್ರೆ ಮತ್ತು ಹಿಂದೇನಿತ್ತಲ್ಲ ಅಲ್ಲಿಗೆ ಬರುದ. ಜೋಕಾಲಿ ಆಡ್ತಾ ಇದ್ದಾರಲ್ಲ, ಇಲ್ಲಿರಿಂದ ಅಲ್ಲಿಗೆ ಏರಿದಂತೆ ಆಗ್ತೈತಿ, ಇತ್ತ ಏರಿದಂತೆ ಆಗ್ತೈತಿ. ಅದರ ವೇಗ ಕಡಿಮೆ ಆಯ್ತು ಅಂದ್ರೆ ಮೊದಲಿಗೆ ಎಲ್ಲಿರ್ತೈತಿ ನೋಡಿ ಅಲ್ಲಿಗೆ ಬರ್ತೈತಿ. ಹಾಗೆ ಇವನು ಏನೇನೋ ವಿಚಾರ ಮಾಡೋದಕ್ಕಾದ ಸರಿಯಾಗಿ ಅನುಭವದಿಂದ ನೋಡಿಕೊಳ್ಳಲಿಲ್ಲ. ಅನುಭವದಿಂದ ನೋಡಿಕೊಳ್ಳದೆ ಇರುವಾಗ ಮತ್ತೆ ಎಲ್ಲದನೀಗ ಅಂಗ್ಯಾಗ ತಿರುಗಿ ಅಂಗ್ಯಾಗ ಇರುವುದು. ಯಾಕೆ? ಆ ಅನುಭವ ನೋಡಿಕೊಂಡಿಲ್ಲ. ಶಾಸ್ತ್ರಿಗಳಿಂದ ಬಲ್ಲವರು ಹೇಳುವುದರ ಮ್ಯಾಲಿಂದ ಹೂ ಅಂತಾನಷ್ಟೆ. ನೋಡಿಕೊಳ್ಳುವುದಕ್ಕೆ ಬಂತು ಅಂದ್ರೆ ನಿತ್ಯ ನಿರ್ವಸ್ಥ ಗೊತ್ತ. ನಿತ್ಯವು ಅವಸ್ಥೆಗಳು ಎಲ್ಲ, ನಿತ್ಯವು ಅವಸ್ಥೆಗಳು ಇವೆ ಅನ್ನುವ ಸುದ್ದಿಯೇ ಗೊತ್ತಿಲ್ಲ. ಹೀಗೆ ತಿಳಿದ ಸರಿಯಾಗಿ ತಿಳ್ಕೊಂಡಾನ. ಮತ್ತ ಅಲ್ರಿ ಈಗ ಎಚ್ಚರದಲ್ಲಿ ವ್ಯವಹಾರ ಮಾಡ್ತೀವಲ್ರಿ, ಹೌದು ಮಾಡ್ತೀವಿ, ಅದಕ್ಕನ ಹಿಂಗಿರುದ್ ನಾವು. ಮತ್ತೆ ತಿರುಗಿ ಏನಾದ್ವಿ? ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡು ನಮ್ಮಪ್ಪ ನಮ್ಮವನಿಂದ ಮೊನ್ನೆ ಹುಟ್ಟಿ ಬಂದೇವಿ, ಸ್ವಲ್ಪ ದಿವಸ ಇರ್ತೀವಿ, ಎಲ್ಲರೂ ಸತ್ತು ಹೋಗ್ಯಾರಲ್ಲ, ಅವರಂತೆ ನಾವು ಸತ್ತು ಹೋಗೋದಪ್ಪ ಅಂತ ಹೀಗೆ ಇಲ್ಲಿಗೆ ಬಂದೇವಿ. ಆದ್ದರಿಂದಲೇ ಇಲ್ಲಿ ಸರಿಯಾಗಿ ವಿಚಾರ ಮಾಡಿ ನೋಡ್ಲಿ ಅನ್ನುವುದಕ್ಕಾಗಿಯೇ ನಾವು ಎಚ್ಚರದ ಕಣ್ಣಿನಿಂದ ನೋಡಿದಾಗ ಎಚ್ಚರಂತೆ ಮತ್ತೊಂದನ್ನು ಕಾಣದಿರುವ ಏನೂ ಇಲ್ಲದ ಏನೂ ತೋರದ ಅವಸ್ಥೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಜವಾಗಿ ಅಲ್ಲ, ಇದು ಇಂಥದ್ದು ಎಂಬ ರೂಪದಲ್ಲಿ ಅರಿಯುವುದಕ್ಕೆ ಬೇಕಾದ ಬಿಡಿ ಅರಿವೇ ಆಗಲಿ, ಅರಿವಿಗೆ ಗೋಚರವಾದ ವಿಷಯದ ಬಿಡಿ ಎರವೇ ಆಗಲಿ ಇರುವುದಿಲ್ಲ. ಆಗ ಏತರಿಂದ ಏನನ್ನು ಹೇಗೆ ಅರಿಯುವುದು? ನಮ್ಮ ಆತ್ಮನೇ ಆಗ ಎಲ್ಲ ಎರವು ಎಲ್ಲ ಅರಿವು ಎರವರಿವುಗಳಿಗೆ ಆಗ ಪರಮೈಕ್ಯವಾಗಿರುತ್ತದೆ. ಆದ್ದರಿಂದ ಆಗ ಆತ್ಮನು ಸನ್ಮಾತ್ರ ಬರೀ ಇರುವಿನ ರೂಪದಿಂದ ಇರುತ್ತಾನೆನ್ನಬೇಕು. ಆದ್ದರಿಂದಲೇ ಶ್ರುತಿಯು ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂ ಪಶ್ಯೇತ್ ತತ್ಕೇನ ಕಂ ಶೃಣುಯಾತ್ ಅಂತ ಹೀಗೆ ಹೇಳುತ್ತೆ.
ಅಲ್ಲಿ ಯಾವುದೂ ಇರುವುದಿಲ್ಲವಾದ್ದರಿಂದ ಸರ್ವೂ ಆತ್ಮನೇ ಆಗಿರುವಾಗ ಇನ್ನೇನಿರ್ತೈತಿ ಅಂತ ತೋರ್ಸೈತಲ್ಲ, ಆ ಸ್ವರೂಪವನ್ನೇ ಇಲ್ಲಿ ಹೇಳಿರುವುದು. ಅದನ್ನೇ ಬರೀ ಇರವು ಸನ್ ಮಾತ್ರ ಅಂದ್ರೆ ಬರೀ ಅದೇ ಇರ್ತೈತಿ ಅಂತ ಅಭಿಪ್ರಾಯವನ್ನು ಹೇಳುದು. ಓಂ ನಾರಾಯಣ.